ಯಾಕಂತ ಗೊತ್ತಿಲ್ಲ, ಯಾವಾಗಲೂ ರೋಹಿತ್ ಹಾಲಿನ ಗ್ಲಾಸನ್ನು ತೆಗೆದು ಬಿಸಾಡ್ತಿದ್ದ. ನನಗೆ ಅವನ ಈ ವರ್ತನೆಗಳು ಇಷ್ಟವಾಗುತ್ತಿರಲಿಲ್ಲ. ನಾನವನಿಗೆ ತುಂಬ ಸಲ ಹೇಳಿದೆ, ಅತ್ತೆ ನಿಮಗೋಸ್ಕರ ಪ್ರೀತಿಯಿಂದ ಹಾಲು ತಂದು ಕೊಡ್ತಿದ್ದಾರೆ, ಹಾಗಾಗಿ ನೀವು ಅದನ್ನು ಕುಡಿಯಿರಿ ಎನ್ನುತ್ತಿದ್ದೆ. ಆದರೆ ಅವನು ಕೇಳುತ್ತಲೇ ಇರಲಿಲ್ಲ. ಆಗಾಗ ಅದನ್ನು ಬಿಸಾಡುತ್ತಲೇ ಇದ್ದ. ಆದರೆ ಇವತ್ತು ನಾನು ಹೇಗಾದರೂ ಮಾಡಿ ಆ ಹಾಲಿನ ಗ್ಲಾಸನ್ನು ಬಿಸಾಡದಂತೆ ನೋಡಿಕೊಳ್ಳಬೇಕು ಎಂದು ಯೋಚಿಸ್ತಿದ್ದೆ. ಹಾಗಾಗಿ ನಾನು ಅವನ ಕೈಯಿಂದ ಆ ಹಾಲಿನ ಗ್ಲಾಸನ್ನು ತೆಗೆದು ಸೈಡಲ್ಲಿಟ್ಟೆ. ಆಗ ಅವನು ಅದನ್ನು ಬಿಸಾಡಲು ನನ್ನಲ್ಲಿ ಹೇಳಿದ. ಆದರೆ ನಾನು ಅವನಲ್ಲಿ ಮತ್ತೆ ಬಿಸಾಡುತ್ತೇನೆ ಎಂದೆ. ಸ್ವಲ್ಪ ಹೊತ್ತಿನ ನಂತರ ನಾನು ಆ ಹಾಲನ್ನು ಕುಡಿದೆ. ನನಗೆ ಗೊತ್ತಿರಲಿಲ್ಲ, ಆ ಹಾಲನ್ನು ಕುಡಿದ ನಂತರ ನನ್ನ ಹೆಸರು ಪವಿತ್ರ. ನಾನು ಒಬ್ಬಳು ವಿಧವೆ. ನನ್ನ ವಯಸ್ಸು 30. ನಾನು ವಿಧವೆಯಾಗಿದ್ದರೂ ಕೂಡ ನಾನು ನನ್ನ ಅತ್ತೆ ಮನೆಯಲ್ಲೇ ಇರುತ್ತಿದ್ದೆ. 3 ವರ್ಷದ ಮೊದಲು ನನ್ನ ಮದುವೆಯು ಕಿಶೋರ್ನೊಂದಿಗೆ ಆಗಿತ್ತು. ಕಿಶೋರ್ ನನ್ನ ಅಮ್ಮನ ಸ್ನೇಹಿತೆಯ ದೂರದ ಸಂಬಂಧಿಯಾಗಿದ್ದ. ಈ ಒಂದು ಸಂಬಂಧವು ಕಿಶೋರ್ನ ಒಪ್ಪಿಗೆ ಹಾಗೂ ಇಷ್ಟದಂತೆ ಆಗಿತ್ತು. ನಾವು ಯಾವತ್ತೂ ಕ್ಯಾಶುವಲ್ ಆಗಿ ಭೇಟಿ ಮಾಡಿದ್ದೇ ಇಲ್ಲ. ಆದರೆ ನಮ್ಮ ಸಂಬಂಧಿಕರೊಬ್ಬರ ಒಂದು ಪಾರ್ಟಿಯಲ್ಲಿ ಅವನು ನನ್ನನ್ನು ಭೇಟಿಯಾಗಿದ್ದ. ಹಾಗಾಗಿ ನಮ್ಮ ಮೊದಲ ಭೇಟಿಯಲ್ಲೇ ನಾನು ಅವನಿಗೆ ತುಂಬ ಇಷ್ಟವಾಗಿದ್ದೆ. ಇಲ್ಲದಿದ್ದರೂ ಕೂಡ ನನ್ನ ಅಮ್ಮ ನನ್ನ ಸಂಬಂಧವು ಕೂಡಿ ಬರುತ್ತಿಲ್ಲ ಎಂದು ಚಿಂತೆಯಲ್ಲಿದ್ದರು. ಹಾಗಾಗಿ ಕಿಶೋರ್ನ ಸಂಬಂಧವು ನಮ್ಮ ಮನೆಗೆ ಬಂದಾಗ ನನ್ನ ಅಮ್ಮ ಸಂತೋಷದಿಂದಲೇ ತಕ್ಷಣ ಒಪ್ಪಿದ್ದರು. ವಾಸ್ತವದಲ್ಲಿ ನನ್ನ ಅಮ್ಮ ಸಹ ವಿಧವೆಯಾಗಿ ತುಂಬ ವರ್ಷಗಳೇ ಆಗಿದ್ದವು. ನಾನು ಚಿಕ್ಕವಳಿದ್ದಾಗಲೇ ನನ್ನ ಅಪ್ಪ ತೀರಿ ಹೋಗಿದ್ದರು. ನನಗೆ ಯಾರೂ ಅಕ್ಕ ತಂಗಿ ಅಣ್ಣ ತಮ್ಮ ಇರಲಿಲ್ಲ. ನನ್ನ ಅಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ನನ್ನನ್ನು ಸಾಕಿ ಸಲಹಿದ್ರು. ನಾನು ಒಬ್ಬಳೇ ಮಗಳಾದ್ದರಿಂದ ನನ್ನ ಅಮ್ಮನ ಸಂತೋಷದ ಒಂದೇ ಒಂದು ಆಸರೆ ನಾನು ಮಾತ್ರ ಆಗಿದ್ದೆ. ಆದರೆ ದೇವರ ದಯೆಯಿಂದ ನಮ್ಮ ಮನೆ ಸ್ವಂತವಾಗಿತ್ತು. ಇದರಿಂದಾಗಿ ನಮಗೆ ತುಂಬ ಸಹಾಯವಾಗ್ತಿತ್ತು. ನನಗೆ 18 ವರ್ಷ ಆಗುವಾಗಲೇ ಅಮ್ಮ ನನಗೆ ಸಂಬಂಧವನ್ನು ಹುಡುಕಲು ಪ್ರಾರಂಭಿಸಿದ್ದರು. ಆದರೆ ಬರುವಂತಹ ಸಂಬಂಧಗಳ ಡಿಮ್ಯಾಂಡ್ಗಳೆಲ್ಲವೂ ತುಂಬಾ ಹೆಚ್ಚಾಗಿದ್ದು ಅವರಿಗೆ ಕೈ ತುಂಬ ವರದಕ್ಷಿಣೆ ಕೊಡಬೇಕಂತ ಹೇಳ್ತಿದ್ರು. ಪಾಪ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ ನನ್ನ ಅಮ್ಮನ ಕೈಯಿಂದ ಅಷ್ಟೊಂದು ವರದಕ್ಷಿಣೆ ಕೊಡಲು ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ಸಮಯವು ಕಳೆಯುತ್ತಲೇ ಇತ್ತು. ನನ್ನ ಈ ಅಂದ ಚಂದ, ನನ್ನ ಈ ವಿದ್ಯಾಭ್ಯಾಸ ನನಗೆ ಯಾವ ಕೆಲಸಕ್ಕೂ ಪ್ರಯೋಜನ ಬರಲಿಲ್ಲ. ನೋಡುತ್ತಿದ್ದಂತೆ ನನಗೆ 27 ವರ್ಷ ತುಂಬಿತ್ತು. ಈಗ ನನ್ನ ಅಮ್ಮನ ರಾತ್ರಿಯ ನಿದ್ದೆಗಳೆಲ್ಲ ಹಾಳಾಗಿತ್ತು. ಈಗೀಗ ಅವರಿಗೆ ಒಂದು ಕ್ಷಣವೂ ಕೂಡ ನೆಮ್ಮದಿ ಎಂಬುದು ಇರಲಿಲ್ಲ. ತಾನು ಸಾಯುವುದರೊಳಗೆ ತನ್ನ ಮಗಳ ಮದುವೆ ನೋಡಬೇಕೆಂಬ ಬಯಕೆ ದಿನದಿಂದ ದಿನಕ್ಕೆ ಅಮ್ಮನಿಗೆ ಹೆಚ್ಚಾಗುತ್ತಲೇ ಇತ್ತು. ಆಗಾಗ ಈ ಮಾತುಗಳನ್ನೆಲ್ಲ ಅವರು ಬೇಸರದಲ್ಲಿ ಹೇಳುತ್ತಲೇ ಇದ್ದರು. ನನ್ನ ಸಂಬಂಧವು ಎಲ್ಲಿಯೂ ಕೂಡಿ ಬರುವುದಿಲ್ಲ ಎಂಬ ಚಿಂತೆಯಿಂದಾಗಿ ಅವರಿಗೆ BP ಹಾಗೂ ಶುಗರ್, ನಂತರ ರೋಗಗಳು ಸಹ ಅವಳನ್ನು ಅಂಟಿಕೊಂಡವು. ರಾತ್ರಿಯೆಲ್ಲ ಅವಳು ಮಲಗುತ್ತಲೇ ಇರಲಿಲ್ಲ. ನಾನು ಅವಳಿಗೆ ಯಾವಾಗಲೂ ಸಮಾಧಾನ ಮಾಡ್ತಿದ್ದೆ. ಅಮ್ಮ, ನೀವು ನಿಶ್ಚಿಂತೆಯಿಂದ ಇರಿ, ಎಲ್ಲವೂ ದೇವರ ಮೇಲೆ ಹಾಕಿ, ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಒಂದು ವೇಳೆ ನನ್ನ ಅದೃಷ್ಟದಲ್ಲಿ ಯಾರಾದರೂ ಜೊತೆ ಸಿಗಬೇಕೆಂದಿದ್ರೆ ಅದು ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಎಷ್ಟಾದರೂ ಅವರು ನನ್ನ ಅಮ್ಮ ಅಲ್ವಾ? ಅವರಿಗೆ ನನ್ನ ಭವಿಷ್ಯದ ಚಿಂತೆ ಇದ್ದೇ ಇರುತ್ತದೆ. ಅವರಿಗೂ ನಾನೊಬ್ಬಳು ಸಂಸಾರಸ್ಥೆ ಆಗಬೇಕೆಂಬ ಬಯಕೆ ಇತ್ತು. ಹೀಗಾಗಿ ಅವರು ಸಂಬಂಧಿಕರನ್ನು ಭೇಟಿಯಾಗುವುದೇ ಬಿಟ್ಟು ಬಿಟ್ಟಿದ್ದರು. ಯಾಕಂದರೆ ಎಲ್ಲರೂ ನಮ್ಮನ್ನು ನೋಡಿ ಕನಿಕರ ವ್ಯಕ್ತಪಡಿಸ್ತಿದ್ರು. ಕೆಲವೊಬ್ಬರು ಬಡವರೆಂದು ಸಹಾಯಕ್ಕಾಗಿ ಮುಂದೆ ಬರುತ್ತಿದ್ದರು. ಆದರೆ ನನ್ನ ಅಮ್ಮನ ಸ್ವಾಭಿಮಾನಕ್ಕೆ ಇವೆಲ್ಲವೂ ಅಡ್ಡಿ ಬರೋದ್ರಿಂದ ಅವರು ಸಂಬಂಧಿಕರ ಮನೆಗೆಲ್ಲ ಹೋಗುವುದನ್ನು ನಿಲ್ಲಿಸೇ ಬಿಟ್ಟಿದ್ದರು. ಒಂದು ದಿನ ನನ್ನ ಅಮ್ಮನ ಸ್ನೇಹಿತೆಯು ತನ್ನ ಮಗನ ಮದುವೆಯ ಕಾರ್ಡನ್ನು ಕೊಡಲು ಬಂದಿದ್ದರು. ಅಮ್ಮನಿಗೆ ತುಂಬ ಸಂತೋಷವಾಗಿದ್ದರೂ ಕೂಡ ಮನಸ್ಸನ್ನೊಂದು ಬೇಸರ ಇತ್ತು. ಯಾಕಂದರೆ ಅವರ ಮಗ ಯೌವನಾವಸ್ಥೆ ತುಂಬಿದವನಾಗಿದ್ದ. ಅಲ್ಲದೆ ನನ್ನ ಅಮ್ಮ ಕೂಲಿ ನಾಲಿ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಈ ಸಂಬಂಧ ನಮ್ಮ ಕೈ ತಪ್ಪಿ ಹೋಗಿತ್ತು. ನಾನು ಅಮ್ಮನಲ್ಲಿ ಹೇಳಿದೆ, ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಡ, ನಾವು ಖಂಡಿತವಾಗ್ಲೂ ಈ ಮದುವೆಗೆ ಹೋಗಿ ತುಂಬ ಸಂತೋಷದಿಂದಲೇ ಎಲ್ಲರೊಂದಿಗೂ ಬೆರೆತು ಎಂಜಾಯ್ ಮಾಡಿ ಬರೋಣ ಎಂದೆ. ಯಾಕಂದರೆ ನಾವು ಅಮ್ಮ ಮಗಳು ಹೊರಗಡೆ ಹೋಗದೆ ತುಂಬ ಸಮಯವಾಗಿತ್ತು. ಹೀಗಾಗಿ ನಾನು ಮದುವೆಗೋಸ್ಕರನೇ ಅಂತ ವೈಟ್ ಕಲರ್ನ ಶರಾರ ಹಾಗೂ ಅದಕ್ಕೆ ಮ್ಯಾಚ್ ಆಗುವಂಥ ರೆಡ್ ಕಲರ್ನ ಶಾಲನ್ನು ತಯಾರಿಸಿದ್ದೆ. ಮದುವೆ ದಿನದಂದು ಅಮ್ಮನನ್ನು ಕರೆದುಕೊಂಡು ಮದುವೆ ಮನೆಗೆ ಹೋದೆ. ಮದುವೆಗೆ ಕಿಶೋರ್ ಹಾಗೂ ಅವನ ಅಮ್ಮ ಕೂಡ ಬಂದಿದ್ದರು. ಅಲ್ಲಿ ಕಿಶೋರ್ ನನ್ನನ್ನು ನೋಡುತ್ತಲೇ ನನ್ನನ್ನು ಇಷ್ಟಪಟ್ಟಿದ್ದ ಹಾಗೂ ನಮ್ಮ ಮದುವೆಯೂ ಕೂಡ ಆತುರವಾಗಿ ನಡೆದೇ ಹೋಯಿತು. ನಾನು ಮದುವೆಯಾಗಿ ಕಿಶೋರ್ನ ಮನೆಗೆ ಕಾಲಿಟ್ಟಿದ್ದೆ. ಕಿಶೋರ್ ತುಂಬ ಒಳ್ಳೆಯ ಹಾಗೂ ತುಂಬ ಕೇರಿಂಗ್ ಪತಿ ಅಂತ ಸಾಬೀತಾಗಿದ್ದ. ಕಿಶೋರ್ ನನ್ನ ಜೀವನದಲ್ಲಿ ಬಂದದ್ದರಿಂದ ನಾನು ತುಂಬ ಅದೃಷ್ಟವಂತಳಾಗಿದ್ದೆ. ಅವನು ನನ್ನನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಹಾಗೂ ಯಾವಾಗಲೂ ನನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸಬೇಕೆಂಬ ಪ್ರಯತ್ನದಲ್ಲೇ ಇರುತ್ತಿದ್ದ. ನನ್ನ ಹಾಗೂ ಕಿಶೋರ್ ಜೋಡಿ ತುಂಬ ಅಂದವಾಗಿತ್ತು. ಹಾಗೆ ನಮ್ಮಿಬ್ಬರ ಜೋಡಿಯನ್ನು ನೋಡಿ ನನ್ನಮ್ಮ ತುಂಬ ಸಂತೋಷಪಟ್ಟಿದ್ದರು. ಕೆಲವೊಮ್ಮೆ ನನ್ನ ಅತ್ತೆಯ ವರ್ತನೆಗಳು ಚೆನ್ನಾಗಿರುತ್ತಿದ್ದವು, ಕೆಲವೊಮ್ಮೆ ಸಿಡಿಮಿಡಿಗೊಳ್ಳುತ್ತಿದ್ದರು. ಆದರೆ ನಾನು ಅದೆಲ್ಲವನ್ನು ಮನಸ್ಸಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಯಾಕಂದರೆ ಮನೆ ಅಂದಮೇಲೆ ಸಣ್ಣ ಪುಟ್ಟ ವಿಚಾರಗಳು, ಮನಸ್ತಾಪಗಳು ಬಂದೇ ಬರುತ್ತವೆ. ಹೀಗೆ ನಾನು ಸಂತೋಷದ ಜೋಕಾಲಿಯಲ್ಲಿ ತೂಗಾಡುತ್ತಾ ಹೇಗೆ 3 ವರ್ಷಗಳು ಕಳೆದೇ ಹೋಯಿತು ಎಂದು ಗೊತ್ತಾಗಲೇ ಇಲ್ಲ. ಈ 3 ವರ್ಷದಲ್ಲಿ ನಾನು ನನ್ನ ಅಮ್ಮನ ಹತ್ತಿರ ಹೋಗುತ್ತಿದ್ದದ್ದು ತುಂಬಾ ಕಡಿಮೆ.
ಕಿಶೋರ್ ನನ್ನನ್ನು ಹೋಗಲು ಬಿಡುತ್ತಲೇ ಇರಲಿಲ್ಲ. ಯಾಕಂದರೆ ಅವರು ಹೇಳುವ ಪ್ರಕಾರ ಅವರು ನಾನಿಲ್ಲದೆ ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಹಾಗಾಗಿ ಒಂದು ವೇಳೆ ನಾನು ಅಮ್ಮನ ಮನೆಗೆ ಬಂದರೆ ರಾತ್ರಿ ಆಗುವಾಗ ಅವರು ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದರು. ಹಾಗಾಗಿ ನನ್ನನ್ನು ಅಮ್ಮನ ಮನೆಯಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಬಿಡುತ್ತಿರಲಿಲ್ಲ. ಅವರೇ ಕರೆದುಕೊಂಡು ಬಂದು ಅವರೇ ಕರೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ನನ್ನ ಅಮ್ಮನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಚಳಿಗಾಲವಾದ್ದರಿಂದ ಅಮ್ಮನಿಗೆ ಉಸಿರಾಡಲು ಕಷ್ಟವಾಗ್ತಿತ್ತು. ಹೀಗಾಗಿ ನಾನು ತುಂಬ ಚಿಂತೆಯಲ್ಲಿದ್ದೆ. ನಾನು ಈ ರೀತಿ ಚಿಂತೆಗೊಳಗಾಗುವುದನ್ನು ನೋಡಿದ ಕಿಶೋರ್ ನನ್ನನ್ನು ಅಮ್ಮನ ಹತ್ತಿರ ರಾತ್ರಿ ನಿಲ್ಲಲು ಅನುಮತಿ ನೀಡಿದ್ದ. ಹಾಗೂ ಹೇಳಿದ, ಆಂಟಿ ಆರೋಗ್ಯ ಸರಿಯಿಲ್ಲ, ನೀನಿವತ್ತು ರಾತ್ರಿ ಇಲ್ಲೇ ಆಂಟಿ ಜೊತೆ ಉಳಿದುಕೋ, ನಾಳೆ ಬೆಳಗ್ಗೆ ಯಾವುದಾದ್ರೂ ಹೊತ್ತಲ್ಲಿ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದ. ನಾನೇ ಅಮ್ಮನ ಜೊತೆ ಇರಬೇಕೆಂದಿದ್ದೆ. ಆದರೆ ಕಿಶೋರ್ನ ಕಾರಣದಿಂದಾಗಿ ನಾನು ಅವರಲ್ಲಿ ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಕಿಶೋರ್ ತಾನಾಗಿ ಹೇಳಿದ್ದರಿಂದ ನಾನು ತುಂಬ ಸಂತೋಷದಿಂದ ಅಮ್ಮನ ಹತ್ತಿರ ನಿಂತೆ. ಆದರೆ ನಾನಿಲ್ಲಿ ಉಳಿದುಕೊಳ್ಳುವುದರಿಂದ ನನ್ನ ಜೀವನವು ಸರ್ವನಾಶವಾಗಬಹುದೆಂದು ನನಗೆ ತಿಳಿದಿರಲಿಲ್ಲ. ಅಲ್ಲದೆ ಇದರಿಂದಾಗಿ ನಾನು ಜೀವನ ಪರ್ಯಂತ ದುಃಖದಲ್ಲಿ ಮುಳುಗಬಹುದೆಂಬ ಕಲ್ಪನೆಯೂ ನನಗಿರಲಿಲ್ಲ. ಕಿಶೋರ್ ನನ್ನನ್ನು ಬಿಟ್ಟು ಅವರ ಮನೆಗೆ ಹೋಗಿದ್ದರು. ಅಮ್ಮನ ಆರೋಗ್ಯವು ಹದಗೆಡುತ್ತಾ ಬರುತ್ತಿದ್ದುದರಿಂದ ನಾನು ಅವರಿಗೆ ಮೆಡಿಸಿನನ್ನು ಕೊಟ್ಟು ಮಲಗಿಸಿದೆ. ಹಾಗೂ ಅವರಿಗೋಸ್ಕರ ಸೂಪ್ ಮಾಡಲು ಅಡುಗೆ ಮನೆ ಕಡೆ ಹೋದೆ. ಯಾಕಂದರೆ ಸೂಪ್ ಕುಡಿಯುವುದರಿಂದ ಅವರಿಗೆ ಸ್ವಲ್ಪ ಸಮಾಧಾನ ಸಿಗ್ತಿತ್ತು. ನಾನು ಅವರಿಗೆ ಸೂಪ್ ಕೊಟ್ಟು ಅವರ ಹತ್ತಿರವೇ ಅವರನ್ನು ತಬ್ಬಿಕೊಂಡು ಮಲಗಿದೆ. ಮದುವೆಗೆ ಮೊದಲು ಸಹ ನಾನು ಅವರೊಂದಿಗೆ ಹಾಗೇ ಮಲಗುತ್ತಿದ್ದೆ. ಆದರೆ ಮಧ್ಯರಾತ್ರಿ ನನಗೊಂದು ಫೋನ್ ಬಂದಿತ್ತು. ಆ ಫೋನ್ ನನ್ನ ಜೀವನವನ್ನೇ ದುಸ್ತರ ಮಾಡಿತ್ತು. ಆ ಫೋನ್ ಕಿಶೋರ್ನ ಮನೆಯಿಂದ ಬಂದಿದ್ದರಿಂದ ಆ ಫೋನನ್ನು ಕಿಶೋರ್ನ ತಮ್ಮ ರೋಹಿತ್ ಮಾಡಿದ್ದ. ಅವನು ಫೋನಿನಲ್ಲಿ ಹೇಳಿದ, ಅತ್ತಿಗೆ, ಅಣ್ಣ ನಮ್ಮೆಲ್ಲರನ್ನು ಬಿಟ್ಟು ಹೋದ. ನಮ್ಮ ಜಗತ್ತು ನಾಶವಾಯಿತು. ನಾವು ಅನಾಥರಾದೆವು. ಅತ್ತಿಗೆ, ಅಣ್ಣ ತೀರಿ ಹೋದ ಎಂದು ಹೇಳಿದಾಗ ನನಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ನನ್ನ ಕಣ್ಣುಗಳು ಕಲ್ಲಿನ ಥರ ಆಗಿದ್ದವು. ನಾನು ಆಗಾಗ ರೋಹಿತ್ನಲ್ಲಿ ಕೇಳಿದೆ, ರೋಹಿತ್ ಏನಾಯಿತು? ನೀನು ಯಾಕೆ ಹುಚ್ಚರಂತೆ ಮಾತನಾಡ್ತಿ? ಏನಾಯಿತು ನನ್ನ ಕಿಶೋರ್ಗೆ ಎಂದು ಕೇಳುತ್ತಲೇ ಇದ್ದೆ. ಆಗ ಅವನು ಆ ಕಡೆಯಿಂದ ಫೋನನ್ನು ಕಟ್ ಮಾಡಿದ್ದ. ನಾನು ಅಮ್ಮನ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಮನೆಯಿಂದ ಹುಚ್ಚರ ಥರ ಹೊರಗೆ ಓಡಿದೆ. ಅಮ್ಮ ನನ್ನನ್ನು ಹಿಂದಿನಿಂದಲೇ ಜೋರಾಗಿ ಕರೆಯುತ್ತಿದ್ದರು. ಪವಿ, ನಿಂತ್ಕೋ, ಏನಾಯಿತು ಎಂದು ಹೇಳು. ಆದರೆ ನನಗೆ ಅಮ್ಮನಲ್ಲಿ ಹೇಳುವಷ್ಟು ಧೈರ್ಯವೂ ಸಾಕಾಗಲಿಲ್ಲ. ನಾನು ಅಮ್ಮನಿಗೆ ಏನೂ ಹೇಳಲಿಲ್ಲ. ನಾನು ಓಡುತ್ತಲೇ ರಸ್ತೆ ಬದಿಗೆ ಬಂದಿದ್ದೆ. ನನಗೆ ಒಂದು ರಿಕ್ಷಾ ಸಿಕ್ಕಿತು. ನಾನು ಅದರಲ್ಲಿ ಕುಳಿತುಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದೆ, ದೇವ್ರೆ ಎಲ್ಲವನ್ನೂ ಸರಿ ಮಾಡು ಎಂದು. ರೋಹಿತ್ ತಮಾಷೆಯಲ್ಲಿ ಫೋನ್ ಮಾಡಿರಬಹುದು, ಅಥವಾ ಕಿಶೋರ್ ನನ್ನನ್ನು ಕರೆಸುವುದಕ್ಕೋಸ್ಕರ ಈ ರೀತಿ ರೋಹಿತ್ನಲ್ಲಿ ಫೋನ್ ಮಾಡಿಸಿರಬಹುದು ಎಂದೆಲ್ಲ ಯೋಚಿಸ್ತಿದ್ದೆ. ದೇವ್ರೆ ಅವನು ಹೇಳಿದ ರೀತಿಯಲ್ಲಿ ಆಗದಿರಲಿ ಎಂದು ದೇವರಲ್ಲಿ ಆಗಾಗ ಪ್ರಾರ್ಥಿಸುತ್ತಲೂ ಇದ್ದೆ. ಆದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿರಲಿಲ್ಲ. ನಾನು ನನ್ನ ಅತ್ತೆ ಮನೆಗೆ ತಲುಪಿದಾಗ ಅಲ್ಲಿ ಶೋಕದ ವಾತಾವರಣವಿದ್ದು ಜನರು ಗುಂಪುಗೂಡಿದ್ದರು. ಎಲ್ಲರೂ ಅಳುತ್ತಿದ್ದರು. ಅವರ ಮುಂದೆ ಕಿಶೋರ್ನ ಜೀವವಿಲ್ಲದ ಶರೀರವನ್ನು ಮಲಗಿಸಲಾಗಿತ್ತು. ನಾನು ಮುಂದೆ ಹೋದೆ. ನನ್ನ ಕಿಶೋರ್ ಕಣ್ಣು ಮುಚ್ಚಿ ಎಷ್ಟು ಮುಗ್ಧನಂತೆ ಕಾಣುತ್ತಿದ್ದಂದರೆ ಈಗ ಕಣ್ಣು ತೆರೆಯುತ್ತಾನೆಯೋ ಎಂಬಂತೆ ಮಲಗಿದ್ದ. ನಾನು ಒಮ್ಮೆಲೆ ಮುಂದೆ ಹೋದೆ. ನಂತರ ಪ್ರಜ್ಞೆ ತಪ್ಪಿಬಿದ್ದೆ. ನನಗೆ ಗೊತ್ತಿಲ್ಲ ನಾನು ಎಷ್ಟು ಹೊತ್ತು ಪ್ರಜ್ಞೆ ಇಲ್ಲದೆ ಇದ್ದೆ ಎಂದು. ನಂತರ ನನಗೆ ಪ್ರಜ್ಞೆ ಬಂದಾಗ ಕಿಶೋರ್ನ ಅಂತಿಮ ಸಂಸ್ಕಾರವೆಲ್ಲ ಆಗಿ ಹೋಗಿತ್ತು. ಆದರೆ ನನ್ನ ಶೋಕವು ಈಗ ಪ್ರಾರಂಭವಾಗಿತ್ತು. ನನಗೆ ತುಂಬ ದುಃಖವಾಗ್ತಿತ್ತು. ಕಿಶೋರ್ ಇನ್ನು ಮುಂದೆ ನನ್ನ ಜೊತೆ ಇಲ್ಲ ಎಂಬ ಭಾವನೆಯನ್ನು ನನ್ನ ಹೃದಯದಲ್ಲಿ ತರಲಾಗುತ್ತಿರಲಿಲ್ಲ. ಆಗಾಗ ಅವನ ನಗುಮುಖ, ಅವನ ಆ ನೋಟ ಎಲ್ಲವೂ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಅವನು ಯಾವಾಗಲೂ ನನ್ನನ್ನು ಬಿಟ್ಟು ಯಾವತ್ತೂ ಹೋಗಬೇಡ, ನೀನು ಹೋದರೆ ನಾನು ಸತ್ತು ಹೋಗುವೆನೆಂದು ನನ್ನಲ್ಲಿ ಹೇಳ್ತಿದ್ದ. ಆದರೆ ಮದುವೆ ನಂತರ ಅದೇ ಮೊದಲ ರಾತ್ರಿ ಆಗಿತ್ತು ನಾನು ಅವರಿಂದ ದೂರ ಇರುವಂಥದ್ದು. ಅದೇ ರಾತ್ರಿ ಕಿಶೋರ್ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದ. ನನಗೆ ಇಷ್ಟರವರೆಗೂ ಗೊತ್ತಿಲ್ಲ ಕಿಶೋರ್ಗೆ ಏನಾಗಿತ್ತು ಎಂದು. ನಾನು ಕೋಣೆಯಲ್ಲಿ ಅವನನ್ನು ನೆನಪಿಸಿಕೊಂಡು ಅಳುತ್ತಿದ್ದೆ. 3 ದಿನ ಕಳೆದಿತ್ತು. ನಂತರ ನಾನು ನನ್ನ ಅತ್ತೆಯಲ್ಲಿ ಕಿಶೋರ್ಗೆ ಈ ರೀತಿ ಆಗಲು ಕಾರಣವೇನೆಂದು ಕೇಳಿದೆ. ಆಗ ನನ್ನ ಅತ್ತೆ ನನಗೆ ಗೊತ್ತಿಲ್ಲ, ನಾನು ನನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೀತಿದ್ದೆ. ಒಮ್ಮೆಲೆ ರೋಹಿತ್ನ ಕಿರುಚಾಟವು ಕೇಳಿತು. ನಾನು ಹೊರಗೆ ಬಂದು ನೋಡಿದಾಗ ರೋಹಿತ್ ಬೊಬ್ಬೆ ಹಾಕ್ತಿದ್ದ. ನಾನು ನನ್ನ ಎದೆಗೆ ಕೈಯಿಟ್ಟು ಮುಂದೆ ಹೋಗಿ ನೋಡಿದಾಗ ಕಿಶೋರ್ ನೆಲದ ಮೇಲೆ ಬಿದ್ದಿದ್ದ. ಅವನು ಮಲಗಿದ್ದಲ್ಲೇ ಕೊನೆಯುಸಿರೆಳೆದಿದ್ದ. ರೋಹಿತ್ ಅವನ ಕೋಣೆಯ ಮುಂದೆ ಹಾದು ಹೋಗುವಾಗ ಕಿಶೋರ್ ನೆಲದ ಮೇಲೆ ಬಿದ್ದದ್ದನ್ನು ನೋಡಿ ಬೇಗನೆ ಅವನ ಹತ್ತಿರ ಹೋಗಿ ನೋಡಿದ್ದ. ಆದರೆ ಕಿಶೋರ್ನ ನಿಶ್ಚಲವಾದ ದೇಹವನ್ನು ಕಂಡು ಅವನಿಗೆ ಗೊತ್ತಾಯಿತು ಕಿಶೋರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಎಂದು. ಇವೆಲ್ಲವನ್ನು ಹೇಳುವಾಗ ಅತ್ತೆ ಅಳುತ್ತಲೇ ಇದ್ರು. ನನಗೆ ನನ್ನ ಪ್ರಪಂಚವೇ ಖಾಲಿ ಆದಂತಿತ್ತು. ಅವರು ಈ ರೀತಿ ಹೇಳಿದಾಗ ನನಗನ್ನಿಸಿತು ಕಿಶೋರ್ನ ಸಾವಿಗೆ ನಾನೇ ಕಾರಣ ಎಂದು. ಒಂದು ವೇಳೆ ನಾನು ಆ ರಾತ್ರಿ ಕಿಶೋರ್ನ ಹತ್ತಿರ ಇರುತ್ತಿದ್ದರೆ ಬಹುಶಃ ಈ ರೀತಿ ಕಿಶೋರ್ ನರಳಿ ತನ್ನ ಪ್ರಾಣವನ್ನು ಬಿಡುತ್ತಿರಲಿಲ್ಲ. ಅವರ ಜೊತೆ ಏನಾಯಿತು ಅಂತ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಅಲ್ಲದೆ ಅವರ ಸಹಾಯಕ್ಕಾಗಿ ಯಾರೂ ಅಲ್ಲಿ ಇರಲಿಲ್ಲ. ಬಹುಶಃ ನಾನು ಆ ರಾತ್ರಿ ಇರುತ್ತಿದ್ದರೆ ಇವತ್ತು ಇದೆಲ್ಲವನ್ನು ನೋಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನಗೆ ನನ್ನ ಕಿಶೋರ್ನ ಸಾವು ಒಂದು ಬಿಡಿಸಲಾಗದ ಒಗಟಾಗಿತ್ತು.
ಒಬ್ಬ ಒಳ್ಳೆಯ ಯೌವನಾವಸ್ಥೆಯ ಸುಂದರನಾದ ಆರೋಗ್ಯವಂತನಾದ ಕಿಶೋರ್ ಹೇಗೆ ಒಮ್ಮೆಲೆ ಸಾವಿನ ನಿದ್ರೆಗೆ ಜಾರಿದ ಎಂಬ ವಿಷಯ ನನ್ನ ಹೃದಯವನ್ನು ಚುಚ್ಚುತ್ತಲೇ ಇತ್ತು. ಇದನ್ನು ತಿಳಿಯದೆ ನನಗೆ ನನ್ನ ಹೃದಯಕ್ಕೆ ಸಮಾಧಾನವೆಂಬುದೇ ಇರಲಿಲ್ಲ. ನನಗೆ ಯಾರ ಆಸರೆಯೂ ಇರಲಿಲ್ಲ. ಅಲ್ಲದೆ ನನ್ನಲ್ಲಿ ಕಿಶೋರ್ನ ಯಾವುದೇ ಗುರುತುಗಳು ಇರಲಿಲ್ಲ. ಅದು ಇರುತ್ತಿದ್ದರೆ ನನ್ನ ಹೃದಯಕ್ಕೆ ಸ್ವಲ್ಪ ಸಮಾಧಾನವಾದರೂ ಇರ್ತಿತ್ತು. ಕಿಶೋರ್ ನನ್ನಿಂದ ಅಗಲಿ 3 ತಿಂಗಳುಗಳು ಆಗಿತ್ತು. ನಾನು ನನ್ನ ಮನೆಗೆ ಹಿಂದಿರುಗಿ ಹೋಗಬೇಕೆಂದಿದ್ದೆ. ಆದರೆ ನನ್ನ ಅತ್ತೆ ನನ್ನನ್ನು ಹೋಗಲು ಬಿಡಲಿಲ್ಲ. ಅವರು ಯಾವಾಗಲೂ ಹೇಳುತ್ತಿದ್ದರು, ನೀನು ನನ್ನ ಕಿಶೋರ್ನ ಪ್ರೀತಿ ಹಾಗೂ ಅವನ ಗುರುತಾಗಿದ್ದಿ. ನಿನ್ನಲ್ಲಿ ನನ್ನ ಕಿಶೋರ್ನ ಸುವಾಸನೆ ಇದೆ. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಹೋಗಲು ಬಿಡುವುದಿಲ್ಲ ಎನ್ನುತ್ತಿದ್ದರು. ಹಾಗಾಗಿ ನಾನು ಅಲ್ಲೇ ಇರಬೇಕಾಯಿತು. ನಾನು ನನ್ನ ಅಮ್ಮನಲ್ಲಿ ಕೇಳಿದಾಗ ಅವರು ಹಾಗೆ ಹೇಳಿದರು, ಇದು ನಿನ್ನ ಇಚ್ಛೆ. ಒಂದು ವೇಳೆ ನೀನು ನಿನ್ನ ಅತ್ತೆ ಮನೆಯಲ್ಲಿ ಇರುವೆ ಎಂದಾದರೆ ನೀನು ಅಲ್ಲೇ ಇರು, ನನಗೇನು ಅಭ್ಯಂತರವಿಲ್ಲ. ಒಂದು ವೇಳೆ ನಿನಗೆ ಅಲ್ಲಿರಲು ಮನಸ್ಸಿಲ್ಲ ಎಂದಾದರೆ ನೀನು ನಿನ್ನ ತವರು ಮನೆಗೆ ಯಾವಾಗ ಬೇಕಾದರೂ ಬರಬಹುದು, ನನ್ನ ಅಭ್ಯಂತರವಿಲ್ಲ, ನನಗೆ ಸಂತೋಷವೇ ಎಂದರು. ಹಾಗೆ ನಾನು ನನ್ನ ಅತ್ತೆ ಮನೆಯಲ್ಲೇ ಇರುತ್ತೇನೆ ಎಂದು ನಿರ್ಧರಿಸಿದೆ. ಆದರೆ ಸ್ವಲ್ಪ ಸಮಯದ ನಂತರ ನನ್ನ ಅಮ್ಮನ ಆರೋಗ್ಯವು ಹದಗೆಟ್ಟಿತು. ಹಾಗಾಗಿ ನಾನು ಹಿಂತಿರುಗಿ ಅಮ್ಮನ ಮನೆಗೆ ಬಂದೆ. ಕಿಶೋರ್ ಸತ್ತು ಹೋಗಿ 2.5 ವರ್ಷಗಳು ಕಳೆದಿತ್ತು. ಒಂದು ದಿನ ಒಮ್ಮೆಲೆ ನನ್ನ ಅತ್ತೆ ಮನೆಗೆ ಬಂದಿದ್ದರು ಹಾಗೂ ನನ್ನ ಹತ್ರ ಅಳುತ್ತಾ ಕುಳಿತುಕೊಂಡರು. ನನ್ನ ಹೃದಯದಲ್ಲಿ ಕಿಶೋರ್ ನೆನಪುಗಳು ಹಚ್ಚ ಹಸಿರಾಗಿಯೇ ಇತ್ತು. ನನ್ನ ಅತ್ತೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅವರು ಬಂದ ಕಾರಣವನ್ನು ಹೇಳಿದರು. ಅದನ್ನು ಕೇಳಿ ನನ್ನ ಅಮ್ಮನಿಗೆ ತುಂಬ ಶಾಕ್ ಆಗಿತ್ತು. ನಾವು ಪರಸ್ಪರ ಮುಖವನ್ನು ನೋಡಿಕೊಂಡೆವು. ನನ್ನ ಅತ್ತೆ ಬಾಯಿಂದ ಇಂತಹ ಒಂದು ಮಾತು ಕೇಳಬಹುದು ಎಂದು ನಾವು ಅಂದುಕೊಂಡಿರಲಿಲ್ಲ. ಅಲ್ಲದೆ ಅವರು ಬಂದಿರುವಂತಹ ಕಾರಣ ಈ ರೀತಿ ಆಗಿರಬಹುದು ಎಂದು ನಾವು ಕಲ್ಪನೆಯಲ್ಲೂ ಎನಿಸಿರಲಿಲ್ಲ. ನನ್ನ ಅತ್ತೆ ಬಂದಂತಹ ಕಾರಣವನ್ನು ತಿಳಿದು ನನ್ನ ಅಮ್ಮ ಮೌನವಾಗಿ ಕುಳಿತು ನಂತರ ಹೇಳಿದರು, ಈ ನಿರ್ಧಾರವನ್ನು ನಾನೊಬ್ಬಳೇ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ನನಗೆ ನನ್ನ ಮಗಳು ಪವಿಯ ನಿರ್ಧಾರವೂ ಕೂಡ ಅಷ್ಟೇ ಮುಖ್ಯ. ಒಂದು ವೇಳೆ ನನ್ನ ಪವಿಗೆ ಇದರಲ್ಲಿ ಸಂಪೂರ್ಣ ಒಪ್ಪಿಗೆ ಇದ್ದರೆ ನಾನು ನಿಮಗೆ ಅಂದ ಉತ್ತರ ಹೇಳುತ್ತೇನೆ. ಇಲ್ಲದಿದ್ದರೆ ನೀವು ದಯವಿಟ್ಟು ಕೋಪಗೊಳ್ಳಬೇಡಿ ಎಂದು ನನ್ನ ಅಮ್ಮ ಅತ್ತೆಗೆ ಮೃದುವಾಗಿ ಅರ್ಥ ಮಾಡಿಸಿದರು. ನನ್ನ ಅತ್ತೆ ಅವರ ಮನೆಗೆ ಹೋದ ಮೇಲೆ ನನ್ನ ಅಮ್ಮ ನನ್ನಲ್ಲಿ ಈ ಸಂಬಂಧದ ಬಗ್ಗೆ ಅಭಿಪ್ರಾಯವನ್ನು ಕೇಳಿದರು. ನಾನು ಅವರಿಗೆ ಸರಿಯಾದ ರೀತಿಯಲ್ಲೇ ಸಂಪೂರ್ಣವಾಗಿ ನಿರಾಕರಿಸಿ ಹೇಳಿದೆ, ನಾನು ನನ್ನ ಕಿಶೋರ್ಗೆ ಮೋಸ ಮಾಡೋದಿಲ್ಲ. ಕಿಶೋರ್ ನನ್ನ ಜೊತೆ ಇದ್ದರೂ ಇಲ್ಲದಿದ್ದರೂ ನಾನು ಅವರಿಗೆ ಪ್ರಾಮಾಣಿಕಳಾಗಿ ಇರುತ್ತೇನೆ. ನಾನು ರೋಹಿತ್ನೊಂದಿಗೆ ಮದುವೆಯಾಗೋದಿಲ್ಲ. ನೀವು ನನ್ನ ಅತ್ತೆಗೆ ಇದನ್ನು ಹೇಳಿಬಿಡಿ. ನಾನು ಆ ಮನೆಗೆ ಕಿಶೋರ್ನ ಮದುಮಗಳಾಗಿ ಹೋಗಿದ್ದೆ. ಈಗ ಪುನಃ ಅದೇ ಮನೆಗೆ ರೋಹಿತ್ನ ಮದುಮಗಳಾಗಿ ಹೋಗೋದು ಇದು ನನಗೆ ಸಭ್ಯತೆ ಅಂತ ಅನ್ನಿಸುವುದಿಲ್ಲ ಎಂದೆ. ಈ ರೀತಿಯಾಗಿ ನನ್ನ ಅಮ್ಮ ನನ್ನ ಅಭಿಪ್ರಾಯವನ್ನು ನನ್ನ ಅತ್ತೆಯ ಕಿವಿಗೆ ತಲುಪಿಸಿದ್ದರು. ಆದರೆ ನನ್ನ ಅತ್ತೆ ನನ್ನ ನಿರಾಕರಣೆಯನ್ನು ಸಹಿಸಲಾಗದೆ ಅದೇ ನೋವಿನಲ್ಲಿ ಹಾಸಿಗೆ ಹಿಡಿದರು. ಅವರ ಆರೋಗ್ಯವು ಕೆಟ್ಟಿತು ಹಾಗೂ ನನ್ನನ್ನು ಆಗಾಗ ಕರೆಯಲು ಪ್ರಾರಂಭಿಸಿದರು. ರೋಹಿತ್ ನನಗೆ ಫೋನ್ ಮಾಡಿ ಅತ್ತೆಯ ಪರಿಸ್ಥಿತಿಯ ಬಗ್ಗೆ ಆಗಾಗ ಹೇಳ್ತಿದ್ದ. ಆಮೇಲೆ ಅವನು ಹೇಳಿದ, ಅಮ್ಮನ ಆರೋಗ್ಯ ತುಂಬ ಕೆಟ್ಟಿದೆ, ನೀವೊಂದು ಸಲ ಬಂದು ಅವರನ್ನು ನೋಡಿ. ಅವರು ಆಗಾಗ ನಿಮ್ಮದೇ ಯೋಚನೆಯಲ್ಲಿ ಮುಳುಗಿದ್ದಾರೆ ಹಾಗೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ನೀವೊಂದು ಸಲ ಬಂದರೆ ಬಹುಶಃ ಅವರ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಅಲ್ಲದೆ ಈ ನಿಮ್ಮ ನಿರಾಕರಣೆಯ ಆಘಾತದಿಂದ ಅವರು ಹೊರಗೆ ಬರ್ಬೋದು. ದಯವಿಟ್ಟು ನೀವು ಒಮ್ಮೆ ಬಂದು ನನ್ನ ಅಮ್ಮನನ್ನು ನೋಡಿ ಎಂದು ಹೇಳುತ್ತಿದ್ದ. ರೋಹಿತ್ನ ಮಾತು ಕೇಳಿ ನಾನು ಮೌನಗೊಂಡೆ. ನಾನು ರೋಹಿತ್ನಲ್ಲಿ ಪುನಃ ಹೇಳಿದೆ, ನೋಡು, ನಾನು ನೀನು ಅಂತಲ್ಲ, ಯಾರನ್ನು ಕೂಡ ಮದುವೆ ಆಗೋದಿಲ್ಲ. ಒಂದು ಸಲ ನಾನು ಮದುವೆ ಆಗಿದ್ದೇನೆ, ಇನ್ನೊಮ್ಮೆ ಮದುವೆ ಆಗಲು ನಾನು ಬಯಸುವುದಿಲ್ಲ. ನಾನು ನನ್ನ ಜೀವನದುದ್ದಕ್ಕೂ ಕಿಶೋರ್ನ ಹೆಸರಲ್ಲಿಯೇ ಜೀವಿಸುತ್ತೇನೆ. ಹಾಗಾಗಿ ನನ್ನನ್ನು ಕ್ಷಮಿಸು ಎಂದೆ. ಆಗ ನನ್ನ ಮಾತುಗಳನ್ನು ಕೇಳಿ ರೋಹಿತ್ ಹೇಳಿದ, ನಾನು ಕೂಡ ನಿಮ್ಮನ್ನು ಮದುವೆ ಆಗಲು ತಯಾರಿಲ್ಲ. ಅಲ್ಲದೆ ನನ್ನ ಹೃದಯದಲ್ಲಿ ನಿಮಗೊಂದು ಗೌರವದ ಸ್ಥಾನವಿದೆ. ನಾನು ಯಾವಾಗಲೂ ನಿಮ್ಮನ್ನು ನನ್ನ ಅತ್ತಿಗೆ ಎಂದೇ ಭಾವಿಸಿ ಗೌರವ ಹಾಗೂ ಸಮ್ಮಾನವನ್ನು ಕೊಡ್ತಿದ್ದೆ. ಹಾಗಾಗಿ ನಾನು ಕೂಡ ಈ ಸಂಬಂಧದ ಬಗ್ಗೆ ಯೋಚಿಸಲು ಸಾಧ್ಯ ಇಲ್ಲ. ಹಾಗೆ ನಾನು ಅಮ್ಮನಿಗೂ ಕೂಡ ನನ್ನ ನಿರ್ಧಾರವನ್ನು ಹೇಳಿದ್ದೆ. ಆದರೆ ಅವರು ಒಪ್ಪುತ್ತಿಲ್ಲ. ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಯಾಕಂದರೆ ನೀವು ಕಿಶೋರ್ ಅಣ್ಣನ ಪತ್ನಿ ಅಂತ. ಅಲ್ಲದೆ ನೀವೀಗ ಅವರ ವಿಧವೆಯಾಗಿದ್ದೀರಿ. ಹಾಗಾಗಿ ಅಮ್ಮ ಯಾವಾಗಲೂ ನಿಮ್ಮನ್ನು ಅವರ ಜೊತೆ ಅವರ ಕಣ್ಣ ಮುಂದೆ ಇಟ್ಟುಕೊಳ್ಳಲು ಬಯಸ್ತಿದ್ದಾರೆ. ಒಂದು ವೇಳೆ ನೀವು ಈ ಸಂಬಂಧಕ್ಕೆ ಒಪ್ಪದಿದ್ದರೆ ಏನೂ ತೊಂದರೆ ಇಲ್ಲ, ನಾನು ನನ್ನ ಅಮ್ಮನನ್ನು ಒಪ್ಪಿಸ್ತೇನೆ. ಆದರೆ ನೀವು ಆಗಾಗ ಬಂದು ನನ್ನ ಅಮ್ಮನನ್ನು ನೋಡ್ತೀರಿ ಎಂದು ಹೇಳುತ್ತಾ ರೋಹಿತ್ ತನ್ನ ಮಾತುಗಳನ್ನು ಕೊನೆಗೊಳಿಸಿದ್ದ. ರೋಹಿತ್ನ ಮಾತುಗಳು ನನಗೆ ತುಂಬ ಸಮಾಧಾನವನ್ನು ನೀಡಿತು. ಆದರೆ ನನ್ನ ಅತ್ತೆ ಯಾವುದೇ ರೀತಿಯಲ್ಲೂ ಅದನ್ನು ಒಪ್ಪಲು ಸಿದ್ಧವಾಗಿರಲಿಲ್ಲ. ಅಲ್ಲದೆ ಅವರು ತನ್ನ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಹೀಗಾಗಿ ನನ್ನ ಅಮ್ಮ ಕೂಡ ಕೊನೆಗೆ ಅವರ ಪಕ್ಕನೇ ನಿಂತರು. ಅಲ್ಲದೆ ಅತ್ತೆಯ ಸೈಡಿನಿಂದ ನನ್ನ ಮೇಲೆ ಒತ್ತಡವನ್ನು ನನ್ನ ಅಮ್ಮನೇ ಹಾಕಲು ಪ್ರಾರಂಭಿಸಿದರು. ಅವರು ರೋಹಿತ್ನನ್ನು ಮದುವೆಯಾಗುವಂತೆ ಒತ್ತಾಯ ಮಾಡುತ್ತಿದ್ದರು. ಅಲ್ಲದೆ ಅವರು ಈ ರೀತಿ ಹೇಳುತ್ತಿದ್ದರು, ನೀನು ನನ್ನ ಒಬ್ಬಳೇ ಮಗಳು, ನಿನ್ನನ್ನು ಈ ಬಿಳಿ ವಸ್ತ್ರದಲ್ಲಿ ನೋಡಲು ನನ್ನಿಂದ ಸಾಧ್ಯ ಇಲ್ಲ. ನಾನು ನಿನ್ನನ್ನು ನೋಡಿ ಒಳಗೊಳಗೆ ಕ್ಷಣ ಕ್ಷಣಕ್ಕೂ ಸಾಯುತ್ತಿದ್ದೇನೆ. ನನ್ನ ಮಗಳ ಜೀವನವು ಪುನಃ ಹಸನುಗೊಳ್ಳುತ್ತದೆ ಎಂದಾದರೆ ನನಗದು ಸಂತೋಷದ ವಿಷಯವೇ. ಎಷ್ಟು ದಿನ ಅಂತ ನಾನು ನಿನ್ನನ್ನು ಈ ರೀತಿ ನೋಡಬೇಕು? ನನ್ನ ಆರೋಗ್ಯವೂ ಕೂಡ ಸರಿಯಿಲ್ಲ. ನಾನು ಕಣ್ಣು ಮುಚ್ಚುವುದಕ್ಕಿಂತ ಮೊದಲು ನಿನ್ನ ಜೀವನದಲ್ಲಿ ಪುನಃ ಸಂತೋಷ ಬರಬೇಕಂತ ಹಾತೊರೆಯುತ್ತಿದ್ದೇನೆ. ನಿನ್ನ ಹಣೆಬರಹದಲ್ಲಿ ಏನು ಬರೆದಿತ್ತೋ ಅದು ಆಗಿ ಹೋಗಿದೆ. ಅಲ್ಲದೆ ನಿನ್ನ ಮತ್ತು ಕಿಶೋರ್ನ ಜೋಡಿ ಇಲ್ಲಿ ತನಕವೇ ಅದೃಷ್ಟದಲ್ಲಿ ಇದ್ದದ್ದು.
ಇನ್ನು ನೀನು ಕಿಶೋರ್ನನ್ನು ನಿನ್ನ ಮನಸ್ಸಿನಿಂದ, ನಿನ್ನ ನೆನಪಿಂದ ತೆಗೆದುಹಾಕಿ ನಿನ್ನ ಜೀವನವನ್ನು ಪುನಃ ಪ್ರಾರಂಭಿಸು. ನಿನ್ನ ಜೀವನವು ಸೆಟ್ ಆದರೆ ನಂತರ ನಾನು ಕಣ್ಣು ಮುಚ್ಚಿದರೂ ಪರವಾಗಿಲ್ಲ ಎಂದು ಹಳೆಯ ಡೈಲಾಗನ್ನು ಹೇಳಲು ಶುರು ಮಾಡಿದರು. ಅದನ್ನು ಕೇಳಿ ನನಗೆ ಕಿರಿಕಿರಿ ಆಗ್ತಿತ್ತು. ನಾನು ಸಿಡಿಮಿಡಿಗೊಂಡು ಅಮ್ಮನಲ್ಲಿ ಹೇಳಿದೆ, ನೀವು ಯಾವಾಗಲೂ ಇದೇ ಡೈಲಾಗನ್ನು ಹೇಳಿ ಹೇಳಿ ನನ್ನ ಭಾವನೆಗಳ ಜೊತೆ ಆಟವಾಡ್ತಿದ್ದೀರಿ. ಸರಿ, ನಾನು ತಯಾರಾಗಿದ್ದೇನೆ ಎಂದು ಅತ್ತೆಯಲ್ಲಿ ಹೇಳಿ ಅಂದೆ. ಇಷ್ಟು ದಿನ ಈ ನಿರ್ಧಾರವನ್ನು ನನ್ನಿಂದ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಅದು ಈವಾಗ ನನಗರಿವಿಲ್ಲದಂತೆ ಆಗಿ ಹೋಗಿತ್ತು. ಅಮ್ಮ ಕೂಡ ನನ್ನ ನಿರ್ಧಾರದಿಂದ ತುಂಬ ಸಂತೋಷವಾಗಿದ್ದರು ಹಾಗೂ ನಾನು ಯಾವಾಗಲೂ ಸಂತೋಷವಾಗಿರುವಂತೆ ಆಶೀರ್ವಾದವನ್ನು ನೀಡಿ ಆನಂದ ಬಾಷ್ಪ ಹರಿಸುತ್ತಿದ್ದರು. ನಾನು ನನ್ನ ಅಮ್ಮನನ್ನು ತಬ್ಬಿಕೊಂಡು ಸಮಾಧಾನ ಪಡಿಸುತ್ತಾ ಇದ್ದೆ. ಅಲ್ಲದೆ ನಾನೇ ನನ್ನ ತಕ್ಷಣದ ನಿರ್ಧಾರದಿಂದ ಆಶ್ಚರ್ಯಗೊಂಡಿದ್ದೆ. ಅಲ್ಲದೆ ಯಾವುದಾದ್ರೂ ರೀತಿಯಲ್ಲಿ ನಾನು ಕಿಶೋರ್ನ ನೆನಪುಗಳ ಸಂಪರ್ಕದಲ್ಲೇ ಇರುತ್ತೇನೆಂದು ನೆಮ್ಮದಿ ಇತ್ತು. ಒಂದು ವೇಳೆ ನನ್ನ ಅಮ್ಮ ನನ್ನನ್ನು ಇದೇ ರೀತಿಯಾಗಿ ಬ್ಲ್ಯಾಕ್ಮೇಲ್ ಮಾಡಿ ನನ್ನ ಮದುವೆಯನ್ನು ಬೇರೆಲ್ಲಾದರೂ ಫಿಕ್ಸ್ ಮಾಡಿರ್ತಿದ್ರೆ ನಾನು ನನ್ನ ಕಿಶೋರ್ನನ್ನು ಇಷ್ಟೊಂದು ಮುಕ್ತವಾಗಿ ನೆನಪಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಾದರೆ ನಾನು ಅವರ ತಮ್ಮನೇ ಎದುರು ಅವರ ನೆನಪುಗಳನ್ನು ತರುವುದರಿಂದ ಯಾವುದೇ ತೊಂದರೆಗಳು ಸಹ ಆಗುತ್ತಿರಲಿಲ್ಲ. ಅದು ಅಲ್ಲದೆ ಅದು ಕಿಶೋರ್ನ ಮನೆಯಾಗಿತ್ತು. ಅಲ್ಲಿ ಕಿಶೋರ್ನ ನೆನಪುಗಳು ಇದ್ದವು. ಅಲ್ಲದೆ ಆ ಕೋಣೆಯಲ್ಲಿ ನಾನು ಮತ್ತು ಕಿಶೋರ್ ನಮ್ಮ ಸುಂದರವಾದ ಕ್ಷಣಗಳನ್ನು ಕಳೆದಿದ್ದೆವು. ಅಲ್ಲದೆ ನಾನು ಬೇರೆ ಮದುವೆ ಆಗುತ್ತಿದ್ದರೆ ಆ ಕೋಣೆಯೂ ಕೂಡ ನನ್ನಿಂದ ದೂರವಾಗ್ತಿತ್ತು. ಆದರೆ ರೋಹಿತ್ ನಾನು ಮದುವೆ ಆಗೋದ್ರಿಂದ ಆ ಮನೆಯೂ ಕೂಡ ಎಂದೆಂದಿಗೂ ನನ್ನದೇ ಆಗ್ತಿತ್ತು. ಹೀಗಾಗಿ ಕಿಶೋರ್ನ ನೆನಪುಗಳು ಯಾವಾಗಲೂ ನನ್ನ ಜೊತೆ ಇರುವುದೆಂದು ಭಾವಿಸಿ ನಾನು ಆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ. ಹಾಗಾಗಿ ಬೆಳಗಾಗುತ್ತಲೇ ಅಮ್ಮ ಕಿಶೋರ್ನ ತಾಯಿಗೆ ನನ್ನ ನಿರ್ಧಾರವನ್ನು ಹೇಳಿದ್ದರು. ಆಗ ಅತ್ತೆ ಸಂತೋಷದಿಂದ ನಮ್ಮ ಮನೆಗೆ ಸಿಹಿ ತಿಂಡಿಗಳೊಂದಿಗೆ ಬಂದು ನನಗೆ ಸಿಹಿ ತಿನ್ನಿಸಿದ್ರು. ನಂತರ ಶುಭ ಶಕುನಕ್ಕಾಗಿ ನನ್ನ ಅತ್ತೆ ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟರು. ನಂತರ ಅವರು ಕುಳಿತಲ್ಲಿಯೇ 3 ದಿನ ಕಳೆದು ಮದುವೆ ಮಾಡೋಣ ಎಂದು ಹೇಳಿದರು. ಆದರೆ ನಾನು ಇಷ್ಟು ಬೇಗ ಮದುವೆಗೆ ತಯಾರಿರಲಿಲ್ಲ. ಆದರೆ ಅತ್ತೆ ಶುಭ ಕಾರ್ಯಕ್ಕೆ ವಿಳಂಬ ಮಾಡಬಾರದೆಂದು ಹೇಳಿದರು. ಅಲ್ಲದೆ ಇನ್ನು ನನ್ನ ಮಗಳು ನನ್ನಿಂದ ಒಂದು ಕ್ಷಣವೂ ದೂರ ಇರುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹೇಳಿ ಮದುವೆಯನ್ನು ಫಿಕ್ಸ್ ಮಾಡಿಯೇ ಬಿಟ್ಟಿದ್ದರು. ನನ್ನ ಅತ್ತೆಯ ಈ ಪ್ರೀತಿಯನ್ನು ಕಂಡು ನಾನು ಕೂಡ ಕರಗಿ ಅವರ ನಿರ್ಧಾರದ ಎದುರು ತಲೆ ತಗ್ಗಿಸಿದೆ. ಮದುವೆಯ ದಿನವೂ ಫಿಕ್ಸ್ ಆಗಿತ್ತು. ಹಾಗಾಗಿ ನನ್ನ ಅತ್ತೆ ಎಲ್ಲ ತಯಾರಿಗಳನ್ನು ಪ್ರಾರಂಭಿಸಿದ್ದರು. ಆದರೆ ನಾನು ಅಮ್ಮನಲ್ಲಿ ನೀನು ಯಾವ ರೀತಿಯ ತಯಾರಿಗಳನ್ನು ಮಾಡಬೇಡ ಅಂತ ಮೊದಲೇ ಹೇಳಿದ್ದೆ. ಯಾಕಂದರೆ ನನ್ನಲ್ಲಿ ಎಲ್ಲವೂ ಇತ್ತು. ಅಲ್ಲದೆ ಇದು ನನ್ನ ಮೊದಲ ಮದುವೆ ಆಗಿರಲಿಲ್ಲ. ಆದರೆ ಅಮ್ಮ ಅವರ ಕಡೆಯಿಂದ ಅವರಿಗೆ ಸಾಧ್ಯವಾದಷ್ಟು ವಸ್ತುಗಳನ್ನು ಖರೀದಿಸಿಯೇ ಬಿಟ್ಟಿದ್ದರು. ಮದುವೆ ದಿನವೂ ಬಂದಾಗಿತ್ತು. ನಾನು ಮದುಮಗಳ ಉಡುಪಿನಲ್ಲಿ ಮದುಮಗಳಾಗಿ ಕುಳಿತಿದ್ದೆ. ಆದರೆ ನನಗೆ ಆಗಾಗ ಕಿಶೋರ್ನ ನೆನಪುಗಳು ಬರುತ್ತಿದ್ದವು. ನಾನು ಈ ರೀತಿ ಅಲಂಕೃತವಾಗಿರುವುದು ಕಿಶೋರ್ಗೆ ತುಂಬ ಇಷ್ಟ. ಅವರಿಗೆ ನಾನು ಯಾವಾಗಲೂ ಅಚ್ಚುಕಟ್ಟಾಗಿ ನೀಟಾಗಿ ಅಲಂಕಾರಗೊಂಡು ಅವರೆದುರು ಹೋದರೆ ಅವರಿಗೆ ತುಂಬ ಸಂತೋಷವಾಗ್ತಿತ್ತು. ಅವರು ನನಗೆ ಯಾವಾಗಲೂ ಹೇಳ್ತಿದ್ರು, ಹಲೋ ಮೇಡಮ್, ಯಾವಾಗಲೂ ತಯಾರಾಗಿರಿ, ನಾನು ನಿಮ್ಮನ್ನು ಯಾವಾಗಲೂ ಫ್ರೆಶ್ ಆಗಿ ನೋಡ ಬಯಸುತ್ತೇನೆ ಎನ್ನುತ್ತಿದ್ದರು. ಹಾಗೂ ನನಗೆ ಈ ಸಮಯದಲ್ಲಿ ಅವರ ನೆನಪು ತುಂಬ ಕಾಡ್ತಿತ್ತು. ನನ್ನ ಕಣ್ಣುಗಳು ತೇವಗೊಂಡಿದ್ದವು. ಈಗ ನಾನು ರೋಹಿತ್ನ ಪತ್ನಿಯಾಗಿದ್ದೆ. ಈಗ ನಾನು ರೋಹಿತ್ನ ಜೊತೆ ವಿದಾಯಗೊಂಡು ಪುನಃ ಈ ಮನೆಗೆ ಹಿಂತಿರುಗಿ ಬಂದಿದ್ದೆ. ನನಗೆ ಗೊತ್ತಿರಲಿಲ್ಲ ರೋಹಿತ್ ಈ ಮದುವೆಯನ್ನು ಇಷ್ಟಪಟ್ಟು ಆಗಿದ್ದನೋ ಇಲ್ಲವೋ ಎಂದು. ಅವನು ಸ್ವಲ್ಪ ಮೌನವಾಗಿಯೇ ಇದ್ದ. ಮೊದಲೆಲ್ಲ ಅವನು ನನ್ನ ಜೊತೆ ತುಂಬ ಮಾತನಾಡುತ್ತಿದ್ದ. ನಾನು ಕೂಡ ಅವನೊಂದಿಗೆ ಫ್ರೀಯಾಗಿ ಮಾತನಾಡ್ತಿದ್ದೆ. ಆದರೆ ಈಗ ನಮ್ಮ ಸಂಬಂಧ ಬದಲಾಗಿದ್ದರಿಂದ ಇನ್ನು ಮುಂದೆ ನಾವು ಹೇಗೆ ವ್ಯವಹರಿಸುತ್ತೇವೆ ಎಂಬುದರ ಬಗ್ಗೆ ನನಗೆ ಕಲ್ಪನೆಯೇ ಇರಲಿಲ್ಲ. ಆದರೆ ಈ ಮನೆಯಲ್ಲಿ ನನ್ನ ಸ್ಥಾನಮಾನ ಬದಲಾಗಿರಲಿಲ್ಲ. ನಾನು ಆ ಮನೆಯಲ್ಲಿ ಈಗಲೂ ಸೊಸೆಯಾಗಿಯೇ ಇದ್ದೆ. ಆದರೆ ನನ್ನ ಕೋಣೆಯು ಬದಲಾಗಿತ್ತು. ಮೊದಲು ನಾನು ಕಿಶೋರ್ನ ಕೋಣೆಯಲ್ಲಿದ್ದೆ. ಈಗ ನಾನು ರೋಹಿತ್ನ ಕೋಣೆಯಲ್ಲಿ ಇರಬೇಕಾಗಿ ಬಂದಿತ್ತು. ಇವತ್ತು ನನ್ನ ಮದುವೆಯ ಮೊದಲ ರಾತ್ರಿಯಾಗಿತ್ತು. ಆದರೆ ಮನಸ್ಸಲ್ಲಿ ಯಾವುದೇ ಒಂದು ಹೊಸ ಭಾವನೆಗಳು ಇರಲಿಲ್ಲ. ಆದರೆ ನನಗೆ ನನ್ನ ಹಾಗೂ ರೋಹಿತ್ನ ಸಂಬಂಧವು ಒಂದು ರೀತಿ ವಿಚಿತ್ರವೆನಿಸಿತು. ನಾನು ರೋಹಿತ್ನ ಕೋಣೆಗೆ ಹೋದಾಗ ನನ್ನ ಹೃದಯವು ಎದ್ದು ಗಂಟಲವರೆಗೂ ಬಂದಿತ್ತು. ನಾನು ಅವನ ಕೋಣೆಗೆ ಹೋಗಿ ಮುದುಡಿ ಕುಳಿತಿದ್ದೆ. ರೋಹಿತ್ ಕೂಡ ನನ್ನ ಹತ್ತಿರ ಕುಳಿತಿದ್ದ. ನಾನು ಈ ಸಂಬಂಧವನ್ನು ಮೊದಲು ಹೃದಯದಿಂದ ಸ್ವೀಕರಿಸುವುದಕ್ಕೋಸ್ಕರ ರೋಹಿತ್ನೊಂದಿಗೆ ಮಾತನಾಡಿ ಕೆಲವು ದಿನಗಳ ಸಮಯವನ್ನು ಕೇಳಬೇಕೆಂದಿದ್ದೆ. ಆದರೆ ರೋಹಿತ್ ಉತ್ಸುಕತೆಯಿಂದ ಒಮ್ಮೆಲೆ ನನ್ನ ಕೈ ಹಿಡಿದುಕೊಂಡ. ನಾನು ಅವನ ಆ ವರ್ತನೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದೆ. ಅವನು ಆ ರೀತಿ ಮಾಡುತ್ತಾನೆಂದು ನಾನು ಕಲ್ಪನೆಯಲ್ಲೂ ಯೋಚಿಸಿರಲಿಲ್ಲ. ನಾನು ಇಷ್ಟು ಬೇಗ ಅತ್ತಿಗೆ ಹಾಗೂ ಮೈದುನನ ಸಂಬಂಧವನ್ನು ಹೇಗೆ ಮರೆಯಲು ಸಾಧ್ಯ? ನಾನಿವತ್ತು ಅವನ ಪತ್ನಿಯಾದರೂ ಕೂಡ ನಿನ್ನೆವರೆಗೂ ನಾನು ಅವನ ಅತ್ತಿಗೆಯಾಗಿಯೇ ಇದ್ದೆ. ನಾನು ಒಮ್ಮೆಲೆ ರೋಹಿತ್ನ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಂಡೆ. ಆಗ ಅವನು ಹೇಳಿದ, ಪವಿ, ಈಗ ನೀವು ನನ್ನ ಪತ್ನಿ. ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ಹಕ್ಕಿದೆ. ನನ್ನಿಂದ ಈ ರೀತಿ ದೂರ ಹೋಗಬೇಡಿ ಎಂದು ಹೇಳಿ ಅವನು ನನ್ನ ಇನ್ನೂ ಹತ್ತಿರ ಬರಲು ಪ್ರಯತ್ನಿಸಿದ. ಇನ್ನೇನು ಅವನು ನನ್ನಿಂದ ಅವನ ಪತಿಯ ಹಕ್ಕನ್ನು ಪಡೆಯುವ ಆ ಹಂತದಲ್ಲಿರುವಾಗ ಅವನಿಗೆ ಒಮ್ಮೆಲೆ ಏನೋ ಕರೆಂಟ್ ಶಾಕ್ ತಗುಲಿದವರಂತೆ ಒಮ್ಮೆಲೆ ಜಿಗಿದು ಹಿಂದೆ ಹೋಗಿದ್ದ. ಅಲ್ಲದೆ ಅವನೇನು ಭಯಾನಕ ವಸ್ತುವನ್ನು ಕಂಡಂತೆ ಅವನ ಮುಖದಲ್ಲಿ ಹೆದರಿಕೆಯು ಎದ್ದು ಕಾಣುತ್ತಿತ್ತು. ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತು ಬಿಟ್ಟಿದ್ದ. ನಂತರ ಬೇಗನೆ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡ. ರೋಹಿತ್ಗೆ ಈ ರೀತಿ ಯಾಕೆ ಆಗುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ನಂತರ ಅವನು ಅವನಾಗಿ ಹೇಳಿದ,
ನೀವು ಬೆಡ್ ಮೇಲೆ ಆರಾಮದಲ್ಲಿ ಮಲಗಿ, ನಾನು ಸೋಫಾದಲ್ಲಿ ಮಲಗುತ್ತೇನೆ ಎಂದ. ನನಗೂ ಈ ಮಾತಲ್ಲಿ ಯಾವುದೇ ಅಭ್ಯಂತರವಿರಲಿಲ್ಲ. ಬದಲಾಗಿ ಅವನ ಈ ಮಾತಿನಿಂದ ನನ್ನ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಸಿಕ್ಕಿತು. ಅಲ್ಲದೆ ಒಂದು ರೀತಿಯ ಹಿಂಜರಿಕೆಯೂ ಆಗುತ್ತಿತ್ತು. ಹಾಗಾಗಿ ನಾನು ಎದ್ದು ನನ್ನ ಬಟ್ಟೆಗಳನ್ನು ಬದಲಾಯಿಸಿ ಅಲ್ಲಿಯೇ ಮಲಗಲು ಹೊರಟೆ. ಆದರೆ ನನಗೆ ಅಲ್ಲಿ ನಿದ್ದೆಯೇ ಬರುತ್ತಿರಲಿಲ್ಲ. ಅಲ್ಲದೆ ಆ ಸಮಯದಲ್ಲಿ ನನಗೆ ಆಗಾಗ ಕಿಶೋರ್ನ ನೆನಪುಗಳು ನನ್ನ ಮನಸ್ಸನ್ನು ಆವರಿಸಿದವು. ನಾನು ಕಿಶೋರ್ಗೆ ಮೋಸ ಮಾಡುತ್ತಿದ್ದೇನೆ ಎಂದು ಅನ್ನಿಸತೊಡಗಿತು. ಅಲ್ಲದೆ ಅವನು ನನ್ನಲ್ಲಿ ದೂರುಗಳನ್ನು ಹೇಳುತ್ತಿರುವಂತೆ ಭಾಸವಾಗತೊಡಗಿತ್ತು. ಹಾಗೆ ನಾನು ನನ್ನ ಯೋಚನಾ ಲಹರಿಯಲ್ಲಿ ಅವನೊಂದಿಗೆ ಕ್ಷಮೆಯನ್ನು ಕೇಳುತ್ತಿದ್ದೆ. ರೋಹಿತ್ ಸೋಫಾದಲ್ಲಿ ಮಲಗಿರೋದ್ರಿಂದ ಅವನಿಗೆ ಯಾವಾಗ ನಿದ್ದೆ ಬಂದಿತ್ತೋ ಎಂದು ಗೊತ್ತಾಗಲಿಲ್ಲ. ಆದರೆ ನನ್ನ ನಿದ್ರೆಯು ನನ್ನ ಕಣ್ಣಿಂದ ತುಂಬ ದೂರದಲ್ಲಿತ್ತು. ಹೀಗೆ ಸ್ವಲ್ಪ ಹೊತ್ತು ಕಿಶೋರ್ನ ನೆನಪುಗಳನ್ನೇ ನಾನು ಮೆಲುಕು ಹಾಕುತ್ತಿದ್ದೆ. ಅದೇ ರೀತಿ ನನ್ನ ಹಾಗೂ ರೋಹಿತ್ನ ಬಗ್ಗೆ ಯೋಚಿಸುವಾಗ ಮನಸ್ಸಲ್ಲಿ ಜಂಜಾಟವೇ ಶುರುವಾಗಿತ್ತು. ಅದರ ನಂತರ ನನ್ನ ಕಣ್ಣಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಿಲ್ಲ. ಬೆಳಗ್ಗೆ ನಾನು ನನ್ನ ಕೋಣೆಯಿಂದ ಹೊರಗೆ ಬಂದೆ. ಆಗ ನನ್ನ ಅತ್ತೆ ನನ್ನನ್ನು ಆಳವಾದ ನೋಟದಿಂದ ನೋಡುತ್ತಾ ನನಗೆ ಆಶೀರ್ವಾದ ನೀಡಿದರು. ನಾನು ಮೌನವಾಗಿ ಅವರನ್ನು ನೋಡುತ್ತಿದ್ದೆ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ನನ್ನ ಅತ್ತೆ ನನ್ನಲ್ಲಿ, ಪವಿ, ರೋಹಿತ್ ನಿನ್ನೊಂದಿಗೆ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾನೆ ತಾನೆ ಎಂದು ಕೇಳಿದ್ರು. ಆಗ ನಾನು, ಹೌದು ಅತ್ತೆ, ಚೆನ್ನಾಗಿದ್ದಾರೆ ಎಂದೆ. ಹಾಗಾದರೆ ನಿಮ್ಮ ನಡುವಲ್ಲಿ ಪತಿ ಪತ್ನಿಯ ಸಂಬಂಧ ನಡೆದಿದ್ಯೋ ಅಥವಾ ಇನ್ನೂ ಇಲ್ಲವೋ ಎಂದು ಒಮ್ಮೆಲೆ ಕೇಳಿಯೇ ಬಿಟ್ಟರು. ಆವಾಗ ನಾನು ನನ್ನ ಅತ್ತೆಯ ಮಾತನ್ನು ಕೇಳಿ ನಾಚಿಕೆಯಿಂದ ನೀರಾಗಿ ತಲೆ ತಗ್ಗಿಸಿದೆ. ಆದರೆ ನನ್ನ ಅತ್ತೆಗೆ ಏನರ್ಥವಾಯಿತು ಎಂದು ಗೊತ್ತಿಲ್ಲ. ಅವರು ಹೇಳತೊಡಗಿದರು, ಚಿಂತೆ ಮಾಡಬೇಡ, ರೋಹಿತ್ ನಿನ್ನ ಕಡೆ ಖಂಡಿತವಾಗ್ಲೂ ಬಾಗುತ್ತಾನೆ. ಅಲ್ಲದೆ ಅವನು ಮೊದಲು ಈ ಮದುವೆಗೆ ಒಪ್ಪಿರಲಿಲ್ಲ. ನಾನು ಈ ರೀತಿ ಹಠ ಮಾಡಿದ್ದರಿಂದಾಗಿ ಅವನು ಈ ಮದುವೆಗೆ ನಿನ್ನ ಹಾಗೆ ಒಪ್ಪಿಗೆ ಸೂಚಿಸಿದ್ದ. ಆದರೆ ನೀನು ನೋಡ್ತಾ ಇರು, ಒಂದಲ್ಲ ಒಂದು ದಿನ ಅವನು ನಿನ್ನ ಕಡೆ ಬಂದೇ ಬರ್ತಾನೆ. ನಿನಗೆ ಸಿಗಬೇಕಾದಂತಹ ಎಲ್ಲ ಪ್ರೀತಿಯನ್ನು ಅವನು ಪತಿಯಾಗಿ ನಿನಗೆ ಕೊಡುತ್ತಾನೆ ಎಂದರು. ಅವರ ಮಾತುಗಳನ್ನು ಕೇಳಿ ನಾನು ತಲೆ ತಗ್ಗಿಸಿದೆ. ನನ್ನ ಹಾಗೂ ರೋಹಿತ್ನ ಮದುವೆಯಾಗಿ 10 ದಿವಸಗಳು ಕಳೆದಿದ್ದವು. ಆದರೆ ರೋಹಿತ್ನಲ್ಲಿದ್ದ ಆ ಮೊದಲ ರಾತ್ರಿಯ ಉತ್ಸುಕತೆಯು ಈಗ ಅವನಲ್ಲಿ ಇರಲಿಲ್ಲ. ಅದು ಕೊನೆಗೊಂಡಂತಿತ್ತು. ಈಗ ರೋಹಿತ್ ನನ್ನ ಹತ್ತಿರ ಬರುತ್ತಿರಲಿಲ್ಲ. ಅವನು ನನ್ನಿಂದ ದೂರನೇ ಇರ್ತಿದ್ದ. ಅವನಿಗೆ ನನ್ನ ಹತ್ತಿರ ಬರಬೇಕೆಂಬ ಬಯಕೆ ಇತ್ತು. ಆದರೆ ಏನೋ ಗೊತ್ತಿಲ್ಲ, ಯಾವುದೋ ಒಂದು ವಸ್ತು ಅವನನ್ನು ತಡೆಯುತ್ತಿತ್ತು. ರೋಹಿತ್ನ ವರ್ತನೆಯನ್ನು ನೋಡಿ ಈಗೀಗ ನನಗೆ ವಿಚಿತ್ರವೆನಿಸುತ್ತಿತ್ತು. ಅವನು ರಾತ್ರಿ ಒಮ್ಮೆಲೇ ಎದ್ದು ಕುಳಿತುಕೊಳ್ಳುತ್ತಿದ್ದ. ತುಂಬ ಹೊತ್ತಿನ ತನಕ ಕೋಣೆಯಲ್ಲಿ ಆ ಕಡೆ ಈ ಕಡೆ ಹೋಗುತ್ತಿದ್ದ. ನಾನು ಅವನಲ್ಲಿ ಕಾರಣ ಕೇಳಿದರೆ ಅವನು ನನಗೆ ಏನೂ ಹೇಳುತ್ತಿರಲಿಲ್ಲ. ಇವನ ಈ ವರ್ತನೆಗಳನ್ನು ನೋಡಿ ಬೇಸತ್ತು ಒಂದು ದಿನ ನಾನು ನನ್ನ ಅತ್ತೆಯಲ್ಲಿ ಅವನ ಬಗ್ಗೆ ಹೇಳಿದೆ. ಆಗ ಅತ್ತೆ ತುಂಬ ಆಶ್ಚರ್ಯಗೊಂಡು ನನ್ನಲ್ಲಿ, ಏನು, ರೋಹಿತ್ ನಿನ್ನನ್ನು ಒಂದು ಸಲವೂ ಮುಟ್ಟಲಿಲ್ವಾ ಎಂದು ಕೇಳಿದರು. ನಾನು ನನ್ನ ತಲೆಯನ್ನು ತಗ್ಗಿಸಿದೆ. ನನ್ನ ಮೌನವನ್ನು ನೋಡಿ ಅತ್ತೆ ತುಂಬ ಚಿಂತಿತರಾದರು. ಅವರಿಗೆ ಅರ್ಥವಾಗಿತ್ತು, ಮದುವೆ ಕಳೆದು 10 ದಿನಗಳಾದರೂ ಕೂಡ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯ ಸಂಬಂಧ ಆಗಿರಲಿಲ್ಲ. ನನ್ನ ಅತ್ತೆ ತುಂಬ ಯೋಚನೆಯಲ್ಲಿ ಮುಳುಗಿದರು. ಆ ರಾತ್ರಿ ಅತ್ತೆ ರೋಹಿತ್ನನ್ನು ತನ್ನ ಕೋಣೆಗೆ ಕರೆಸಿ ಅವರಿಬ್ಬರು ಅದೇನು ಮಾತನಾಡಿದ್ರೋ ಗೊತ್ತಿಲ್ಲ. ನಂತರ ಪುನಃ ಮರುದಿನ ನಾನು ಕೋಣೆಗೆ ಹೋದಾಗ ಅತ್ತೆ ನನ್ನ ಕೋಣೆಗೆ ಬಂದು ಹಾಲಿನ ಗ್ಲಾಸನ್ನು ಕೊಟ್ಟು, ಇದನ್ನು ರೋಹಿತ್ಗೆ ಕುಡಿಸು, ಅವನ ಹೃದಯ ನಿನ್ನ ಕಡೆ ಖಂಡಿತ ವಾಲುತ್ತದೆ, ಹಾಗೆ ಅವನ ಮನಸ್ಸಲ್ಲಿ ನಿನಗೋಸ್ಕರ ಪ್ರೀತಿ ಹೆಚ್ಚಾಗುತ್ತದೆ ಎಂದರು. ನಾನು ಅವರ ಮಾತನ್ನು ಕೇಳಿ ಆಯಿತು ಎನ್ನುತ್ತಾ ಆ ಹಾಲಿನ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟೆ. ಸ್ವಲ್ಪ ಸಮಯದ ನಂತರ ರೋಹಿತ್ ಕೋಣೆಗೆ ಬಂದಾಗ ನಾನು ಅವನಲ್ಲಿ ಆ ಹಾಲು ಕುಡಿಯುವಂತೆ ಹೇಳಿದೆ. ಆಗ ಅವನು ವಿಚಿತ್ರವಾಗಿ ವರ್ತಿಸುತ್ತಾ ಆ ಗ್ಲಾಸನ್ನು ತೆಗೆದುಕೊಂಡು ಬಾತ್ರೂಮಿಗೆ ಎಸೆದ. ನಾನು ಅವನ ಈ ವರ್ತನೆಯನ್ನು ನೋಡಿ ತುಂಬ ಆಶ್ಚರ್ಯಪಟ್ಟೆ. ಆದರೆ ನಾನು ಅವನಿಗೆ ಏನೂ ಹೇಳಲು ಹೋಗಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ನುವಾಗ ಅತ್ತೆ ರೋಹಿತ್ನಲ್ಲಿ ಒಮ್ಮೆಲೆ, ನೀನು ನಿನ್ನೆ ರಾತ್ರಿ ಆ ಹಾಲನ್ನು ಕುಡಿದ್ಯಾ ಎಂದು ಕೇಳಿದರು. ಆಗ ಅವನು, ಇಲ್ಲ, ಅಣ್ಣ ಕನಸಲ್ಲಿ ಬಂದು ಅದನ್ನು ಕುಡಿಬೇಡ ಎಂದಿದ್ದ, ಹಾಗಾಗಿ ನಾನು ಅದನ್ನು ಕುಡಿಲಿಲ್ಲ ಎಂದ. ರೋಹಿತ್ ತುಂಬ ಒರಟಾಗಿ ಉತ್ತರಿಸಿದ್ದರಿಂದ ನಾನು ಮೌನವಾಗಿ ನಿಂತಿದ್ದೆ. ಅಲ್ಲದೆ ನನ್ನ ಅತ್ತೆ ಕೂಡ ಮೌನವಾಗಿದ್ದರು. ಈಗ ಇದೇ ರೀತಿ ಯಾವಾಗಲೂ ಆಗುತ್ತಿತ್ತು. ಅತ್ತೆ ಯಾವಾಗಲೂ ಕೇಸರಿ ಹಾಕಿದ ಹಾಲನ್ನು ನನಗೆ ಕೋಣೆಗೆ ಬಂದು ಕೊಟ್ಟು ರೋಹಿತ್ಗೆ ಹೇಗಾದರೂ ಕುಡಿಸು ಎನ್ನುತ್ತಿದ್ದರು. ನಾನು ರೋಹಿತ್ನಲ್ಲಿ ಹೇಳಿದರೆ ಅವನು ಅದನ್ನು ಕುಡಿಯದೆ ಹಾಗೆ ಬಾತ್ರೂಮ್ಗೆ ಎಸೆಯುತ್ತಿದ್ದ. ಅವನು ಈ ರೀತಿ ಮಾಡೋದ್ರಿಂದ ನನಗೆ ಅವನ ಮೇಲೆ ತುಂಬ ಕೋಪ ಬರ್ತಿತ್ತು. ಅಲ್ಲದೆ ಇವನಿಗೆ ಹಾಲು ಕುಡಿಯಲು ಇಷ್ಟವಿಲ್ಲದಿದ್ದರೆ ಯಾಕೆ ಅತ್ತೆ ದಿನಾಲೂ ತಂದು ಕೊಡಬೇಕು ಎಂದು ನನಗೆ ನನ್ನ ಅತ್ತೆ ಮೇಲೂ ಸಹ ಕೋಪ ಬರಲು ಪ್ರಾರಂಭವಾಯಿತು. ಈ ರೀತಿ ದಿನಾಲೂ ಹಾಲನ್ನು ಚೆಲ್ಲೋದ್ರಿಂದ ಏನು ಪ್ರಯೋಜನ? ಆದರೆ ಅತ್ತೆ ದಿನಾಲೂ ಅವರ ಕೆಲಸವನ್ನು ಮಾಡುತ್ತಲೇ ಇದ್ದರು. ಅವರು ಹಾಲಿನ ಗ್ಲಾಸನ್ನು ಯಾವಾಗಲೂ ತರುತ್ತಲೇ ಇದ್ದರು. ರೋಹಿತ್ ಅದನ್ನು ಹಾಗೆ ಚೆಲ್ಲುತ್ತಲೇ ಇದ್ದ. ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಒಂದು ದಿನ ನಾನು ಬೇಸತ್ತು ರೋಹಿತ್ನೊಂದಿಗೆ ಜಗಳವಾಡಿದೆ. ರೋಹಿತ್, ಇದು ನೀನು ಮಾಡುವಂಥದ್ದು ಸ್ವಲ್ಪವೂ ಚೆನ್ನಾಗಿಲ್ಲ, ಇದು ತಪ್ಪು. ಅತ್ತೆ ನಿನಗೆ ಇಷ್ಟೊಂದು ಪ್ರೀತಿಯಿಂದ ಹಾಲನ್ನು ತಂದು ಕೊಡುವಾಗ ಯಾಕೆ ಅದನ್ನು ಈ ರೀತಿ ಬಿಸಾಡ್ತಿದ್ದಿ? ಈ ರೀತಿ ಹಾಲನ್ನು ಬಿಸಾಡೋದ್ರಿಂದ ಹಾಲಿಗೆ ಅಪಮಾನ ಮಾಡಿದ ಹಾಗೆ ಆಗುತ್ತೆ. ಈ ರೀತಿ ತಿನ್ನುವ ವಸ್ತುಗಳನ್ನು ಅಗೌರವದಿಂದ ನೋಡಬಾರ್ದು. ಅಲ್ಲದೆ ಅತ್ತೆಯ ಮನಸ್ಸು ಕೂಡ ಎಷ್ಟು ನೋವಾಗುತ್ತಿದೆ ಅಂತ ನಿಮಗೆ ಗೊತ್ತಿದ್ಯಾ ಎಂದು ಕೇಳಿದೆ. ರೋಹಿತ್ ಮೌನವಾಗಿ ನನ್ನನ್ನು ನೋಡುತ್ತಲೇ ಇದ್ದ. ನಂತರ ಹೇಳಿದ, ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಅಣ್ಣ ಕನಸಲ್ಲಿ ಬಂದು ಹಾಲನ್ನು ಕುಡಿಬಾರ್ದಂತ ಹೇಳ್ತಿದ್ದಾನೆ. ಹಾಗಾಗಿ ನಾನು ಈ ಹಾಲನ್ನು ಕುಡಿಯುತ್ತಿಲ್ಲ.
ಇನ್ನು ಮುಂದೆಯೂ ಕೂಡ ಯಾವತ್ತೂ ಕುಡಿಯೋದಿಲ್ಲ. ಅಮ್ಮ ಕೂಡ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಆದರೆ ಅವರು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನನಗೆ ಗೊತ್ತಿಲ್ಲ ಎಂದು ರೋಹಿತ್ ಒರಟಾಗಿ ಉತ್ತರ ನೀಡಿ ಮೌನವಾದ. ನನಗೆ ಅರ್ಥವಾಗುತ್ತಿರಲಿಲ್ಲ ರೋಹಿತ್ನ ಸಮಸ್ಯೆ ಏನೆಂದು. ರೋಹಿತ್ ನನ್ನನ್ನು ಮದುವೆಯಂತೂ ಆಗಿದ್ದಾನೆ, ಆದರೆ ಇವತ್ತಿನವರೆಗೂ ನಮ್ಮ ನಡುವೆ ಯಾವುದೇ ಸಂಬಂಧಗಳು ಹುಟ್ಟಲಿಲ್ಲ. ಗಂಡ ಹೆಂಡತಿಯ ನಡುವೆ ಏನೆಲ್ಲ ರೊಮ್ಯಾನ್ಸ್ಗಳು ಇರಬೇಕಾಗಿತ್ತೋ ಅವುಗಳು ನಮ್ಮ ಮಧ್ಯೆ ಇರಲಿಲ್ಲ. ಅಲ್ಲದೆ ನಾನು ಕೂಡ ಇವತ್ತಿನವರೆಗೂ ಆ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ. ಯಾಕಂದರೆ ಅವನು ನನಗೆ ಅಪರಿಚಿತನಾಗಿ ಕಾಣುತ್ತಿದ್ದ. ಹಾಗಾಗಿ ನಾನು ಸಹ ನಮ್ಮಿಬ್ಬರ ನಡುವೆ ತುಂಬ ಅಂತರವಿರಿಸ್ತಿದ್ದೆ. ಮೊದಲು ನಮ್ಮಿಬ್ಬರ ಸಂಬಂಧ ಮೈದುನ ಹಾಗೂ ಅತ್ತಿಗೆಯದ್ದಾಗಿತ್ತು. ಈಗ ಅದು ಬದಲಾಗಿತ್ತು. ಮೊದಲು ಅತ್ತಿಗೆ ಎಂಬ ಕಾರಣಕ್ಕೆ ಅವನು ನನ್ನಲ್ಲಿ ಸ್ವಲ್ಪ ಮಾತನಾಡ್ತಿದ್ದ, ಏನಾದರೂ ಕೇಳುತ್ತಿದ್ದ. ಹಾಗೆ ನನ್ನಲ್ಲೂ ಕೂಡ ಅವನು ಮೈದುನ ಎಂಬ ಸಲಿಗೆ ಇತ್ತು. ಆದರೆ ಈಗ ಮೈದುನ ಹಾಗೂ ಅತ್ತಿಗೆ ಸಂಬಂಧ ಕೊನೆಗೊಂಡಿತ್ತು. ಹಾಗಾಗಿ ಅವನು ನನ್ನಲ್ಲಿ ಮಾತನಾಡುತ್ತಿರಲಿಲ್ಲ. ಎಲ್ಲಾದರೂ ಅಗತ್ಯವಾಗಿ ಮಾತನಾಡಬೇಕು ಅಂತ ಬಂದರೆ ಅವನು ನನ್ನಲ್ಲಿ ತಡವರಿಸುತ್ತಾ ಗೊಂದಲಗೊಂಡೇ ಮಾತನಾಡುತ್ತಿದ್ದ. ಆ ದಿನಗಳಲ್ಲಿ ಹವಾಮಾನ ಬದಲಾಗಿದ್ದರಿಂದ ನನಗೆ ತುಂಬ ಜ್ವರ ಬಂದಿತ್ತು. ಈ ರೀತಿಯಾಗಿ ಜ್ವರ, ಕೆಮ್ಮು, ಶೀತ ನನ್ನ ಆರೋಗ್ಯವನ್ನು ತುಂಬ ಹದಗೆಡಿಸಿತ್ತು. ನಾನು ಹೆಚ್ಚು ಹೊತ್ತು ಕೋಣೆಯಲ್ಲೇ ಬಿದ್ದಿಡ್ತಿದ್ದೆ. 2 ದಿನ ನನಗೆ ಪ್ರಜ್ಞೆ ಇರಲಿಲ್ಲ. ರೋಹಿತ್ ಹಾಗೂ ನನ್ನ ಅತ್ತೆ ನನ್ನನ್ನು ಜೋಪಾನವಾಗಿ ನೋಡಿಕೊಂಡ್ರು. ಹೀಗೆ ನನ್ನ ಆರೋಗ್ಯವನ್ನು ಸ್ವಲ್ಪ ಸಂಭಾಳಿಸಿಕೊಂಡ ಮೇಲೆ ಸ್ವಲ್ಪ ವಾತಾವರಣ ಬದಲಾಗಲು ನಾನು ನನ್ನ ಅಮ್ಮನ ಹತ್ತಿರ ಹೋದೆ. ನನ್ನ ಅತ್ತೆ ಕೂಡ ಸಂತೋಷವಾಗಿ ನನ್ನನ್ನು ಕಳುಹಿಸಿಕೊಟ್ಟಿದ್ದರು. ಅಮ್ಮನ ಮನೆಗೆ ಬಂದರೂ ಕೂಡ ನನಗೆ ಸ್ವಲ್ಪ ಸುಸ್ತು, ನಿತ್ರಾಣಗಳು ಇದ್ದವು. ಅಮ್ಮ ನನಗೆ ಇಷ್ಟವಾದಂತಹ ಅಡುಗೆಗಳನ್ನೆಲ್ಲ ಮಾಡಿ ತಿನ್ನಲು ಕುಡಿಯಲು ಕೊಡುತ್ತಿದ್ದರು. ಆದರೂ ನನಗೆ ಜ್ವರದಿಂದಾಗಿ ಯಾವ ರುಚಿಯೂ ನನ್ನ ನಾಲಿಗೆಗೆ ಹಿಡಿಸುತ್ತಿರಲಿಲ್ಲ. 1 ವಾರ ಈ ಆರೋಗ್ಯ ಸಮಸ್ಯೆ ವಿರುದ್ಧ ಹೋರಾಡಿ ಈಗ ನನ್ನ ಆರೋಗ್ಯವು ಸ್ವಲ್ಪ ಸುಧಾರಿಸಿತು. ಹೀಗೆ ಮನೆಯಲ್ಲೇ ಕುಳಿತುಕೊಂಡು ಸ್ವಲ್ಪ ಆರಾಮ ತೆಗೆದುಕೊಳ್ಳುತ್ತಿರುವಾಗ ನನ್ನ ಗೆಳತಿ ಪೂನಂಳ ನೆನಪಾಯಿತು. ಆಗ ನಾನು ಅಮ್ಮನಲ್ಲಿ ನಾನು ಹೋಗಿ ಪೂನಂಳನ್ನು ಭೇಟಿಯಾಗಿ ಬರುತ್ತೇನೆಂದು ಹೇಳಿದೆ. ಆಗ ನನ್ನ ಅಮ್ಮ ಅವಳ ಬಗ್ಗೆ ನನ್ನಲ್ಲಿ ಹೇಳಿದರು. ನಿನ್ನೆ ಅವಳ ಅಮ್ಮ ಸಿಕ್ಕಿದ್ರು, ಹಾಗೆ ಅವಳು ಕೂಡ ಮನೆಯಲ್ಲೇ ಇದ್ದಾಳಂತೆ. ನೀನು ಅವಳನ್ನು ಹೋಗಿ ಭೇಟಿಯಾಗಿ ಬಾ, ನಿನ್ನ ಮನಸ್ಥಿತಿಯು ಸ್ವಲ್ಪ ಬದಲಾಗಬಹುದು ಎಂದರು. ಹಾಗೆ ನಾನು ಅವಳ ಮನೆಗೆ ಹೋದೆ. ಆದರೆ ದಾರಿಯಲ್ಲಿ ಅವಳೇ ನನಗೆ ಸಿಕ್ಕಿದಳು. ಆಗ ಅವಳು, ನಾನು ನಿನ್ನ ಬಗ್ಗೆ ಯೋಚಿಸಿ ನಿನ್ನನ್ನು ಭೇಟಿಯಾಗಬೇಕೆಂದು ನಿನ್ನ ಮನೆಗೆ ಹೊರಟಿದ್ದೆ. ಆದರೆ ನೀನೇ ನನ್ನನ್ನು ಭೇಟಿಯಾಗಲು ಬಂದದ್ದು ಒಳ್ಳೆಯದಾಯಿತು ಎನ್ನುತ್ತಾ ಅವಳ ಮನೆಗೆ ಕರೆದುಕೊಂಡು ಹೋದಳು. ನಾವಿಬ್ಬರೂ ಭೇಟಿಯಾಗಿ ತುಂಬ ದಿನಗಳೇ ಕಳೆದದ್ದರಿಂದ ನಾವಿಬ್ಬರೂ ತುಂಬ ಸಂತೋಷದಲ್ಲಿದ್ದೆವು. ಹಾಗಾಗಿ ಅವಳು ಅವಳ ಮನೆಗೆ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿದಳು. ನಾನು ಅವಳಲ್ಲಿ ಹೇಳಿದೆ, ನನಗೂ ನಿನ್ನನ್ನು ನೋಡಬೇಕು ಅಂತ ತುಂಬ ಮನಸ್ಸಾಗಿತ್ತು, ಆದರೆ ಆರೋಗ್ಯ ಸಮಸ್ಯೆಯಿಂದಾಗಿ ಬರಲಾಗಿರಲಿಲ್ಲ. ಈಗ ಸ್ವಲ್ಪ ಸುಧಾರಿಸಿಕೊಂಡು ನಿನ್ನನ್ನು ನೋಡಲು ಬಂದೆ ಎಂದೆ. ನಂತರ ಅವಳ ಜೊತೆ ಇಡೀ ದಿನ ಅಲ್ಲಿ ಇಲ್ಲಿಯ ಬಗ್ಗೆ ಮಾತನಾಡುತ್ತಲೇ ಇದ್ದದ್ರಿಂದ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಆಗ ಒಮ್ಮೆಲೆ ಪೂನಂ ರೋಹಿತ್ನ ಬಗ್ಗೆ ಕೇಳಿದಳು. ಅಂದ ಹಾಗೆ ನಿನ್ನ ಮೈದುನ ಅಂದರೆ ನನ್ನ ಮಾತಿನ ಅರ್ಥ, ನಿನ್ನ ಪತಿ ನಿನ್ನ ಜೊತೆ ಹೇಗಿದ್ದಾನೆ, ಸರಿಯಾಗಿ ಇದ್ದಾನೆ ಅಲ್ವಾ ಎಂದು ಕೇಳಿದಳು. ಅವಳ ಮಾತನ್ನು ಕೇಳಿ ನಾನು ಆಳವಾದ ಉಸಿರನ್ನು ತೆಗೆದುಕೊಂಡು ಅವನು ಚೆನ್ನಾಗಿದ್ದಾನೆ ಎಂದೆ. ಆದರೆ ನನ್ನ ಹೃದಯದಲ್ಲಿ ಈಗಲೂ ಕಿಶೋರ್ನ ನೆನಪುಗಳು ಹಾಗೇ ಇವೆ. ನಾನು ತುಂಬ ಪ್ರಯತ್ನಿಸುತ್ತಿದ್ದೇನೆ ರೋಹಿತ್ನ ಜೊತೆ ಒಳ್ಳೆಯ ಹೃದಯದೊಂದಿಗೆ ನನ್ನ ಸಂಬಂಧವನ್ನು ಹಾಗೂ ಸಂಸಾರವನ್ನು ಪ್ರಾರಂಭಿಸುವ ಎಂದು. ಅಲ್ಲದೆ ಅವನಿಗೆ ಪತ್ನಿಯ ಎಲ್ಲ ಹಕ್ಕು ಹಾಗೂ ಪ್ರೀತಿ ಕೊಡುವ ಎಂದು ನಾನು ಬಯಸ್ತೇನೆ. ಆದರೆ ನಾನೇನು ಮಾಡಲಿ, ಮೊದಲು ನಾನು ಆ ಮನೆಗೆ ಕಿಶೋರ್ನ ಪತ್ನಿಯಾಗಿ ಹೋಗಿದ್ದೆ, ಈಗ ರೋಹಿತ್ನ ಪತ್ನಿಯಾಗಿದ್ದೇನೆ. ಹಳೆಯ ನೆನಪುಗಳನ್ನೆಲ್ಲ ಮರೆತು ಈಗ ಒಮ್ಮೆಲೆ ಈ ರೀತಿ ಮುಂದುವರಿಯೋದು ನನಗೆ ತುಂಬ ಕಷ್ಟದ ಕೆಲಸ ಎಂದು ಹೇಳಿದಾಗ ನನ್ನ ಮಾತನ್ನು ಕೇಳಿ ಪೂನಂ ತಲೆ ಆಡಿಸಿದಳು. ನಂತರ ಅವಳು ನನ್ನ ಕೈಯ ಮೇಲೆ ಅವಳ ಕೈಯನ್ನು ಇಟ್ಟು ನನಗೆ ಧೈರ್ಯವನ್ನು ತುಂಬುತ್ತಾ ಹೇಳಿದಳು, ಪ್ರಯತ್ನಿಸು, ಕಿಶೋರ್ ಅಣ್ಣನ ನೆನಪುಗಳನ್ನು ಮನಸ್ಸಿಂದ ತೆಗೆದುಹಾಕು, ರೋಹಿತ್ನನ್ನು ಮುಕ್ತವಾದ ಹೃದಯದಿಂದ ನಿನ್ನವನನ್ನಾಗಿ ಮಾಡಿಕೊ, ಮತ್ತೆ ನೋಡು ನಿನ್ನ ಜೀವನ ತುಂಬ ಸುಂದರವಾಗಿರುತ್ತದೆ ಎಂದಳು. ಅವಳ ಮಾತನ್ನು ಕೇಳಿ ನಾನು ಕೂಡ ಆಯಿತು ಎಂಬಂತೆ ತಲೆ ಆಡಿಸಿ ಅವಳನ್ನು ಭೇಟಿಯಾಗಿ ಮನೆ ಕಡೆ ಬಂದೆ. ಮನೆಗೆ ಬರುತ್ತಿದ್ದಂತೆ ಅಮ್ಮನಲ್ಲಿ ಹೇಳಿದೆ, ನಾನು ನಾಳೆ ನನ್ನ ಮನೆಗೆ ಹೋಗುತ್ತೇನೆ, ತುಂಬ ದಿವಸವಾಯಿತು, ಅತ್ತೆ ಹಾಗೂ ರೋಹಿತ್ ಹೇಗಿದ್ದಾರೆ ಎಂದು ಗೊತ್ತಿಲ್ಲ ಎಂದೆ. ಆಗ ನನ್ನ ಅಮ್ಮ ಹೇಳಿದ್ರು, ಹೌದು ನಾನು ಕೂಡ ಇದನ್ನೇ ಹೇಳಬೇಕೆಂದಿದ್ದೆ, ನೀನು ಬಂದು ತುಂಬ ದಿನ ಆಯಿತು, ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿಗೆ ಹೋಗು, ನಂತರ ಬಂದರೆ ಆಯಿತು ಎಂದರು. ನನಗೂ ಅಮ್ಮನ ಮಾತು ಸರಿ ಎಂದೆನಿಸಿತು. ನಾನು ಸಹ ಸರಿ ಎನ್ನುತ್ತಾ ನನ್ನ ಕೋಣೆಗೆ ಹೋಗಿ ನನ್ನ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿದೆ. ಬೆಳಗ್ಗೆ ಆಗುತ್ತಲೇ ಮನೆಯಲ್ಲಿ ತಿಂಡಿ ಮಾಡಿದ ನಂತರ ಅಮ್ಮನಲ್ಲಿ ನನ್ನನ್ನು ಅತ್ತೆ ಮನೆಗೆ ಬಿಟ್ಟು ಬರಲು ಹೇಳಿದೆ. ಹಾಗೆ ಅಮ್ಮ ನನ್ನನ್ನು ಅತ್ತೆ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಅತ್ತೆ ನನ್ನನ್ನು ನೋಡುತ್ತಲೇ ತುಂಬ ಸಂತೋಷಪಟ್ಟು ಹೇಳಿದರು, ನಾನು ರಾತ್ರಿ ನಿನ್ನ ಬಗ್ಗೆ ಮಾತನಾಡ್ತಿದ್ದೆ, ತುಂಬ ದಿವಸವಾಯಿತಲ್ಲ ನನ್ನ ಮಗಳು ಹೋಗಿ, ಯಾಕೆ ನನ್ನ ಮಗಳು ಇನ್ನೂ ಬರಲಿಲ್ಲ ಅಂತ ಯೋಚಿಸ್ತಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ನಾನೇ ನಿಮ್ಮ ಮನೆಗೆ ಬಂದು ನಿನ್ನನ್ನು ಕರೆದುಕೊಂಡು ಬರೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ ಎಂದರು. ನನ್ನ ಅತ್ತೆ ತುಂಬ ಪ್ರೀತಿಯಿಂದ ಇದೆಲ್ಲವನ್ನು ಹೇಳಿದಾಗ ನಾನು ಸಹ ಅವರನ್ನು ಮನಸ್ಸಾರೆ ಪ್ರೀತಿಯಿಂದ ಅಪ್ಪಿಕೊಂಡೆ. ಸಂಜೆ ರೋಹಿತ್ ಮನೆಗೆ ಬಂದಾಗ ಅತ್ತೆಯಲ್ಲಿ ಏನೋ ಹೇಳುತ್ತಿದ್ದಂತೆ ನನ್ನನ್ನು ನೋಡಿ ಅಲ್ಲೇ ದಂಗಾಗಿ ನಿಂತು ಬಿಟ್ಟ. ನಂತರ ಅವನು ತನ್ನ ಕೋಣೆಗೆ ಹೋದ.
ನನಗೆ ಸ್ವಲ್ಪ ಬೇಸರವಾಯಿತು. ಯಾಕಂದರೆ ಇಷ್ಟು ದಿನ ನಾನು ಮನೆಯಲ್ಲಿ ಇಲ್ಲವಾದ್ದರಿಂದ ರೋಹಿತ್ ನನ್ನನ್ನು ಮಿಸ್ ಮಾಡಿಕೊಂಡಿರಬಹುದು ಎಂದುಕೊಂಡೆ, ಹಾಗೂ ಅವನು ಅದನ್ನು ನನ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಎಂದು ಭಾವಿಸಿದ್ದೆ. ಆದರೆ ಅವನು ಆ ರೀತಿ ಏನೂ ಮಾಡಿರಲಿಲ್ಲ. ಬಹುಶಃ ಅಮ್ಮ ಇರೋದ್ರಿಂದ ಅವನು ಆ ರೀತಿ ಹೇಳಲು ಸಾಧ್ಯವಾಗಲಿಲ್ವೋ ಏನೋ ಎಂದು ಅಂದುಕೊಂಡೆ. ಕೋಣೆಗೆ ಹೋದ ಮೇಲೆ ಆದರೂ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂಬ ಮಾತನ್ನು ಖಂಡಿತವಾಗ್ಲೂ ಅವನು ಹೇಳಬಹುದು ಎಂದು ಭಾವಿಸಿ ನಾನು ಕೋಣೆ ಕಡೆ ಹೋದೆ. ಆದರೆ ಅವನು ಅಲ್ಲೂ ಏನೂ ಹೇಳಲಿಲ್ಲ. ರಾತ್ರಿ ಆಗುತ್ತಿದ್ದಂತೆ ನನ್ನ ಅತ್ತೆ ಪುನಃ ಅದೇ ಹಾಲಿನ ಗ್ಲಾಸನ್ನು ಹಿಡಿದುಕೊಂಡು ಬಂದರು. ಆಗ ರೋಹಿತ್ ಕೋಣೆಯಲ್ಲಿ ಇರಲಿಲ್ಲ. ಅವನು ತನ್ನ ಬಟ್ಟೆಯನ್ನು ಬದಲಾಯಿಸಿ ಹೊರಗಡೆ ಎಲ್ಲೋ ಹೋಗಿದ್ದ. ನಾನು ಅತ್ತೆಯಲ್ಲಿ ಹೇಳಿದೆ, ಇದನ್ನು ಹಿಂತಿರುಗಿ ಕೊಂಡು ಹೋಗಿ ಅತ್ತೆ, ರೋಹಿತ್ ಕುಡಿಯೋದಿಲ್ಲ, ಬದಲಾಗಿ ಅವರು ಅದನ್ನು ವಾಶ್ರೂಮ್ಗೆ ಚೆಲ್ಲುತ್ತಾರೆ ಎಂದೆ. ಆಗ ಅವರು, ನೀನು ಪ್ರೀತಿಯಿಂದ ಅವನಿಗೆ ಇದನ್ನು ಕುಡಿಸಿ ಎನ್ನುತ್ತಾ ಬಲವಂತವಾಗಿ ನನ್ನ ಕೈಯಲ್ಲಿ ಆ ಹಾಲಿನ ಗ್ಲಾಸನ್ನು ಕೊಟ್ಟರು. ನಾನು ಅವರಿಗೆ ಏನೂ ಹೇಳಲು ಆಗದೆ ಮೌನವಾಗಿ ನಿಂತೆ. ನಂತರ ನನ್ನ ಅತ್ತೆ ಅಲ್ಲಿಂದ ಹೋದ್ಮೇಲೆ ನನ್ನ ಮನಸ್ಸಿಗೆ ಏನೋ ಯೋಚನೆ ಬಂತು ಗೊತ್ತಿಲ್ಲ. ನಾನೇ ಆ ಗ್ಲಾಸನ್ನು ಎತ್ತಿ ಆ ಹಾಲನ್ನು ಕುಡಿದು ಬಿಟ್ಟು ಬೆಡ್ ಮೇಲೆ ಮಲಗಿದೆ. ರೋಹಿತ್ ನನ್ನು ಕಾದು ಕಾದು ನನಗೆ ಅಲ್ಲೇ ನಿದ್ದೆ ಬಂದಿತ್ತು. ನಾನು ಮಲಗಿ ಸ್ವಲ್ಪ ಹೊತ್ತು ಆಗಿದ್ದಷ್ಟೇ. ಆಗ ಒಮ್ಮೆಲೆ ನನ್ನ ಎದುರು ನನ್ನ ಪತಿ ಕಿಶೋರ್ ಕಾಣಿಸಿದ್ರು. ಕಿಶೋರ್ ನನ್ನ ಕೋಣೆಗೆ ಬಂದು ನನ್ನಲ್ಲಿ ಹೇಳುತ್ತಿದ್ದರು, ನಿನಗೆ ನಿನ್ನ ಜೀವ ಮುಖ್ಯವಾದರೆ ಇಲ್ಲಿಂದ ಹೊರಟು ಹೋಗು, ಇಲ್ಲಿ ಇರಬೇಡ ಎಂದು ಕಿರುಚುತ್ತಾ ನನ್ನಲ್ಲಿ ಹೇಳುತ್ತಿದ್ದರು. ನಾನು ಅದನ್ನು ನೋಡಿ ಒಮ್ಮೆಲೆ ಎದ್ದು ನನ್ನ ಆಚೆ ಈಚೆ ನೋಡಿದೆ. ಆದರೆ ಅಲ್ಲಿ ಎಲ್ಲೂ ಕಿಶೋರ್ ಇರಲಿಲ್ಲ. ಇದರ ಅರ್ಥ ನಾನು ಕನಸು ಕಂಡಿದ್ದೆ. ಆದರೆ ಕನಸಲ್ಲಿ ಕಿಶೋರ್ ಬಂದು ನನ್ನಲ್ಲಿ ಯಾಕೆ ಈ ರೀತಿ ಹೇಳ್ತಿದ್ರು, ಯಾಕೆ ನನ್ನನ್ನು ಮನೆಯಿಂದ ಓಡಿ ಹೋಗಲು ಹೇಳುತ್ತಿದ್ರು ಎನ್ನುತ್ತಾ ನಾನು ಒಮ್ಮೆಲೆ ಎದ್ದು ಹೊರಗೆ ಓಡಿದೆ. ನನ್ನ ಅತ್ತೆ ನಾನು ಹೊರಗೆ ಓಡುವುದನ್ನು ನೋಡಿ ತುಂಬ ಚಿಂತಿತರಾಗಿ ಕೇಳುತ್ತಿದ್ರು. ಏನಾಯ್ತು ಮಗಳೇ, ಎಲ್ಲವೂ ಸರಿ ಇದೆ ತಾನೆ, ಯಾಕೆ ಈ ರೀತಿ ಓಡಿದೆ ಎಂದು ಕೇಳ್ತಿದ್ರು. ನಾನು ಹೇಳಿದೆ, ಅದು ಅಲ್ಲಿ ಕೋಣೆಯಲ್ಲಿ ಕಿಶೋರ್, ಅಲ್ಲಿ ನಾನು ಕಿಶೋರ್ ಅಂತ ಹುಚ್ಚರಂತೆ ಕೈ ಸನ್ನೆ ಮಾಡಿ ಕೋಣೆಯ ಕಡೆ ತೋರಿಸ್ತಿದ್ದೆ. ನಾನು ಈ ರೀತಿ ಹೇಳುವಾಗ ನನ್ನ ಅತ್ತೆ ಕೂಡ ತುಂಬ ಹೆದರಿದ್ರು. ಅವರು ಒಮ್ಮೆಲೆ ಎದ್ದು ಕೋಣೆ ಕಡೆ ಹೋಗಿ ಹಿಂತಿರುಗಿ ಬಂದು ಅಲ್ಲಿ ಯಾರೂ ಇಲ್ಲ, ಕೋಣೆ ಖಾಲಿ ಆಗಿದೆ, ನಿನ್ಗೇನೋ ಭ್ರಮೆ ಆಗಿರಬೇಕು ಎಂದರು. ಆಗ ನಾನು ನನ್ನ ಎರಡೂ ಕೈಗಳನ್ನು ತಲೆಯ ಮೇಲೆ ಇಟ್ಟು ಅಲ್ಲೇ ಕುಳಿತೆ. ನಂತರ ಹೇಳಿದೆ, ಇಲ್ಲ, ನಾನು ಕಿಶೋರ್ನನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅಲ್ಲದೆ ಅವರು ನನ್ನಲ್ಲಿ ಬೊಬ್ಬೆ ಹಾಕುತ್ತಾ ಹೇಳ್ತಿದ್ರು, ನಿನಗೆ ನಿನ್ನ ಜೀವ ಬೇಕಿದ್ರೆ ಇಲ್ಲಿಂದ ಹೋಗು ಎನ್ನುತ್ತಿದ್ರು. ನಾನು ಇವೆಲ್ಲವನ್ನು ಏನು ಅಂತ ಅರ್ಥ ಮಾಡಿಕೊಳ್ಳಲಿ ಎನ್ನುತ್ತಾ ನಾನು ಅಸಹಾಯಕತೆಯಿಂದ ಅಳುತ್ತಿದ್ದೆ. ನನ್ನ ಮಾತನ್ನು ಕೇಳಿ ನನ್ನ ಅತ್ತೆಯ ಮುಖ ಒಮ್ಮೆಲೆ ಬಿಳಿಚಿಕೊಂಡಿತ್ತು. ಅವರು ನನ್ನನ್ನು ನೋಡುತ್ತಾ ಕಡಿಮೆ ಸ್ವರದಲ್ಲಿ ಕಿಶೋರ್ ಏನು ಹೇಳಿದ ಎಂದು ಪುನಃ ಕೇಳಿದ್ರು. ಆಗ ನಾನು ಹೇಳಿದೆ, ಅವರು ನಿನಗೆ ನಿನ್ನ ಪ್ರಾಣ ಬೇಕಿದ್ರೆ ಇಲ್ಲಿಂದ ಹೊರಡು ಎನ್ನುತ್ತಿದ್ದರು ಎಂದೆ. ಆಗ ನನ್ನ ಮಾತನ್ನು ಕೇಳಿ ನನ್ನ ಅತ್ತೆ ಸೋತ ಹಾಗೆ ಸೋಫಾದ ಮೇಲೆ ಬಿದ್ದರು. ಅತ್ತೆಯ ಈ ವರ್ತನೆಯು ನನಗೆ ವಿಚಿತ್ರ ಎನ್ನಿಸಿತು. ಹಾಗಾಗಿ ನಾನು ಅತ್ತೆಯಲ್ಲಿ, ಏನಾಯ್ತು ಅತ್ತೆ, ನೀವು ಇದನ್ನು ಕೇಳಿ ಯಾಕಿಷ್ಟು ಚಿಂತಿತರಾಗಿದ್ದೀರಿ ಎಂದು ಕೇಳಿದಾಗ ಅತ್ತೆ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ನಂತರ ಅವರು ಜೋರಾಗಿ ಅತ್ತು ಗೋಗರಿಯುತ್ತಿದ್ದರು. ನನ್ನ ಅತ್ತೆಗೆ ಏನು ಸಮಸ್ಯೆ ಆಯಿತು ಎಂದು ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅವರು ಅಳುವುದನ್ನು ನೋಡಿ ನನಗೆ ಇನ್ನೂ ಹೆಚ್ಚು ಚಿಂತೆಯಾಗತೊಡಗಿತ್ತು. ನಂತರ ಅವರು ಅತ್ತು ಸುಸ್ತಾದಾಗ ನನ್ನಲ್ಲಿ ಹೇಳಿದ್ದರು, ಏನಿಲ್ಲ ಮಗಳೇ, ನನ್ನ ಹೃದಯ ತುಂಬಿ ಬಂತು ಅಂತ ಹೇಳಿದರು. ನಾನು ಅತ್ತೆಯಲ್ಲಿ ಹೇಳಿದೆ, ಅತ್ತೆ, ಈ ರೀತಿಯೆಲ್ಲ ಹೃದಯ ತುಂಬಿ ಬರೋದಿಲ್ಲ, ಇಲ್ಲಿ ಏನು ನಡೆಯುತ್ತಿದೆ, ನಿಮಗೆ ನನ್ನ ಆಣೆ, ನನಗೆ ನೀವು ಏನು ವಿಷಯ ಅಂತ ಹೇಳಲೇಬೇಕು ಎಂದು ಹೇಳಿದೆ. ನಾನು ನನ್ನ ಆಣೆ ನೀಡಿ ಅತ್ತೆಯ ಬಾಯಿಂದಲೇ ಸತ್ಯ ಹೊರಬರುವಂತೆ ಮಾಡಿದ್ದೆ. ಅವರು ಸ್ವಲ್ಪ ಮೌನಗೊಂಡು ನಂತರ ಹೇಳಿದರು, ಮಗಳೇ, ನಾನು ನಿನ್ನಲ್ಲಿ ಸತ್ಯವನ್ನೇ ಹೇಳುತ್ತೇನೆ. ನಾನು ಸತ್ಯ ಹೇಳಿದ ನಂತರ ನೀನು ಅದನ್ನು ಸ್ವೀಕಾರ ಮಾಡಬೇಕು. ಆನಂತರ ನನ್ನನ್ನು ಹಾಗೂ ನನ್ನ ಮಗ ರೋಹಿತ್ನನ್ನು ಕ್ಷಮಿಸಬೇಕು ಎಂದರು. ನಾನು ಗೊಂದಲಭರಿತ ನೋಟದಿಂದಲೇ ಅವರನ್ನು ನೋಡುತ್ತಿದ್ದೆ. ನಂತರ ಅವರಲ್ಲಿ ಪುನಃ ಕೇಳಿದೆ, ಅದೇನಿದ್ರೂ ನೀವು ನನಗೆ ಹೇಳಲೇಬೇಕು ಎಂದೆ. ಆಗ ನನ್ನ ಅತ್ತೆ ಹೇಳಿದರು, ಈ ಮಾತು ಆ ದಿನದಂದಲೇ ಪ್ರಾರಂಭವಾಯಿತು. ನಾನು ನಿನ್ನನ್ನು ಮೊದಲ ಬಾರಿ ನೋಡಿದ ದಿನ. ಆ ದಿನ ನಾನು ನಿನ್ನನ್ನು ನೋಡಿದ್ದೆ. ಆ ದಿನ ರೋಹಿತ್ ಕೂಡ ನಿನ್ನನ್ನು ನೋಡಿದ್ದ. ಆದರೆ ನಾನು ನಿನ್ನನ್ನು ನನ್ನ ಕಿಶೋರ್ಗಾಗಿ ತುಂಬ ಇಷ್ಟಪಟ್ಟಿದ್ದೆ. ನಾನು ಮನೆಗೆ ಬಂದ ಮೇಲೆ ಕಿಶೋರ್ನಲ್ಲಿ ಈ ಸಂಬಂಧದ ಬಗ್ಗೆ ಮಾತನಾಡಿದೆ. ಆಗ ಅದನ್ನು ಕೇಳಿ ಅವನ ಮುಖ ಅರಳಿತ್ತು. ನನಗೆ ಅವನ ಮುಖವನ್ನು ನೋಡಿ ಅವನ ಹೃದಯದ ಮಾತು ಅರ್ಥವಾಗಿತ್ತು. ಹಾಗಾಗಿ ನಾವಿಬ್ಬರು ಅಮ್ಮ ಮಗ ಈ ಸಂಬಂಧದ ಬಗ್ಗೆ ಮಾತನಾಡ್ತಿದ್ದಾಗ ರೋಹಿತ್ ಅಲ್ಲಿಗೆ ಬಂದ. ನಾನು ರೋಹಿತ್ನಲ್ಲೂ ಕೂಡ ಈ ಸಂತೋಷದ ವಿಚಾರವನ್ನು ಹಂಚಿದೆ. ಆದರೆ ಅವನ ಮುಖ ಬಾಡಿ ಹೋಗಿತ್ತು. ಅವನ ಕಣ್ಣಲ್ಲಿದ್ದ ಹೊಳಪು ಒಮ್ಮೆಲೆ ಮಾಯವಾಗಿತ್ತು. ನನಗೆ ಈ ಸಂತೋಷದ ನಡುವೆ ಅವನ ಆ ಭಾವನೆಯೂ ಅರ್ಥವಾಗಿರಲಿಲ್ಲ. ಹೀಗೆ ನಾವು ನಿನ್ನ ಸಂಬಂಧವನ್ನು ಕೇಳಿಕೊಂಡು ನಿಮ್ಮ ಮನೆಗೆ ಹೊರಟೆವು. ನಂತರ ಸಂಬಂಧ ಫಿಕ್ಸ್ ಆದ ತಕ್ಷಣ ಬೇಗನೆ ಮದುವೆ ಮಾಡಿ ಮುಗಿಸುವ ಎಂದು ನಾನೇ ಒತ್ತಡ ಹಾಕಿದ್ದೆ. ಹೀಗಾಗಿ ನಿಮ್ಮಿಬ್ಬರ ಮದುವೆಯನ್ನು ಸಹ ಬೇಗನೆ ಮಾಡಿ ಮುಗಿಸಿದ್ದೆವು. ಆದರೆ ಆಗ ನನಗೆ ಗೊತ್ತಿರಲಿಲ್ಲ ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಎಂದು. ಆದರೆ ನನ್ನ ಮಗ ರೋಹಿತ್ ಈ ಮಾತನ್ನು ತನ್ನ ದೊಡ್ಡ ಸೋಲು ಎಂದು ತೆಗೆದುಕೊಂಡ. ಯಾಕಂದರೆ ರೋಹಿತ್ ಕೂಡ ಆ ದಿನ ಮದುವೆಯಲ್ಲಿ ನಿನ್ನನ್ನು ನೋಡಿ ಮೆಚ್ಚಿಕೊಂಡಿದ್ದ. ಅಲ್ಲದೆ ನಿನ್ನನ್ನು ತನ್ನವಳನ್ನಾಗಿಸಿಕೊಳ್ಳುವ ನಿರ್ಧಾರವನ್ನು ಮಾಡಿ ನನ್ನಲ್ಲಿ ನಿನ್ನ ಬಗ್ಗೆ ಹೇಳಲು ಬಯಸಿದ್ದ. ಆದರೆ ಅದಕ್ಕಿಂತ ಮೊದಲೇ ನಾನು ನಿನ್ನನ್ನು ನನ್ನ ಕಿಶೋರ್ಗಾಗಿ ಆಯ್ಕೆ ಮಾಡಿದ ವಿಷಯ ಅವನಿಗೆ ಹೇಳಿದ್ದೆ. ಅದನ್ನು ಕೇಳಿ ರೋಹಿತ್ ಅವನ ಮನಸ್ಸಿನ ಮಾತುಗಳನ್ನು ನನ್ನಲ್ಲಿ ಹೇಳಲೇ ಇಲ್ಲ. ಅವನು ಮೌನವಾಗಿದ್ದು ತನ್ನ ಪ್ರೀತಿಯನ್ನು ಹೃದಯದಲ್ಲಿ ಅಡಗಿಸಿಟ್ಟ.
ಸಮಯದ ಜೊತೆಗೆ ಈ ಮಾತು ಕೂಡ ತಾನಾಗಿಯೇ ಕೊನೆಗೊಳ್ಳಬಹುದು ಎಂದು ಅವನಿಗೆ ಅನ್ನಿಸಿತ್ತು. ಆದರೆ ನೀನು ಮದುವೆಯಾಗಿ ಮನೆಗೆ ಬಂದಮೇಲೆ ಪ್ರತಿದಿನ ಪ್ರತಿಕ್ಷಣ ನೀನು ಅವನ ಕಣ್ಣೆದುರಿಗೆ ಇರುತ್ತಿದ್ದೆ. ಹಾಗಾಗಿ ರೋಹಿತ್ನ ಬಯಕೆ ತುಂಬಿದ ನೋಟ ನಿನ್ನ ಮುಖವನ್ನು ನೋಡುತ್ತಲೇ ಇತ್ತು. ಆದರೆ ನಿನ್ನ ಗಮನಕ್ಕೆ ಬಂದಿರಲಿಲ್ಲ. ಹಾಗಾಗಿ ನಾನು ಅದನ್ನು ಗಮನಿಸಿದ್ದೆ. ರೋಹಿತ್ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು. ಇದು ಗೊತ್ತಾದ ತಕ್ಷಣ ನಾನು ಅವನಿಗೆ ಬೈದೆ. ಅವನಿಗೆ ಇಲ್ಲದ್ದನ್ನೆಲ್ಲ ಹೇಳಿದೆ. ಅವನಿಗೆ ಅರ್ಥ ಮಾಡಿಸಿದೆ. ಇನ್ನು ನೀನು ಅವಳನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕಬೇಕು ಎಂಬ ಕಟ್ಟೆಚ್ಚರವನ್ನು ನೀಡಿದ್ದೆ. ಯಾಕಂದ್ರೆ ಪವಿ ಈಗ ನಿನ್ನ ಅತ್ತಿಗೆ. ನೀನು ಅವಳ ಕಡೆ ಆ ರೀತಿ ಭಾವನೆಯಿಂದ ನೋಡಬಾರ್ದು. ಅವಳನ್ನು ನೀನು ಗೌರವದಿಂದ ನೋಡಬೇಕು ಎಂದೆ. ಆದರೆ ರೋಹಿತ್ ನನ್ನ ಮಾತುಗಳನ್ನು ಕೇಳಿ ಕೋಪದಿಂದ ನನ್ನಲ್ಲಿ ಜಗಳವಾಡುತ್ತಾ ಹೇಳಿದ, ನೀವು ನನ್ನ ಜೊತೆ ತುಂಬಾ ದೊಡ್ಡ ಅನ್ಯಾಯವನ್ನು ಮಾಡಿದ್ದೀರಿ. ಯಾವುದಾದ್ರೂ ಒಳ್ಳೆಯ ವಸ್ತುಗಳು ಸಿಕ್ಕಿದ್ರೆ ಅದನ್ನು ಯಾವಾಗಲೂ ಮೊದಲು ಅಣ್ಣನಿಗೆ ನೀಡ್ತೀರಿ. ಈಗಲೂ ನೀವು ಅದನ್ನೇ ಮಾಡಿದ್ದೀರಿ. ನನ್ನ ಜೊತೆ ನನ್ನ ಹೃದಯದ ಸಂತೋಷ, ನನ್ನ ಪ್ರೀತಿ, ಅದನ್ನು ನೀವು ಎತ್ತಿ ನನ್ನ ಅಣ್ಣನ ಮಡಿಲಿಗೆ ಹಾಕಿದ್ದೀರಿ. ನಾನು ಈ ಮಾತನ್ನು ಹೇಗೆ ಮರೆಯಲಿ ಎಂದು ಹುಚ್ಚರಂತೆ ಮಾತನಾಡುತ್ತಿದ್ದ. ನನಗೆ ಅವನ ಆ ಮಾತುಗಳು, ಅಸಹಾಯಕತೆ, ಅವನ ಆ ಮನೋಭಾವ ಯಾವುದೋ ಅಪಾಯದ ಗಂಟೆಯನ್ನು ಬಾರಿಸುವಂತೆ ಕೇಳುತ್ತಿತ್ತು. ಆದರೆ ಅದರ ನಂತರವೂ ಅವನಿಗೆ ನಾನು ಯಾವಾಗಲೂ ಅರ್ಥ ಮಾಡಿಸುತ್ತಲೇ ಇದ್ದೆ. ಹಾಗಾಗಿ ಅವನು ತುಂಬಾ ಸಲ ಮೌನವಾಗಿ ಇರ್ತಿದ್ದ. ಆದರೆ ನನಗೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಹೆದರಿಕೆ ಆಗುತ್ತಲೇ ಇತ್ತು. ಒಂದು ದಿನ ನೀನು ನಿನ್ನ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೋದೆ. ಆಗ ರೋಹಿತ್ ಹಾಗೂ ಕಿಶೋರ್ನ ನಡುವಲ್ಲಿ ನಿನಗೋಸ್ಕರ ಜಗಳ ಆಯಿತು. ಹೀಗಾಗಿ ಕಿಶೋರ್ ತನ್ನ ತಮ್ಮನ ಮೇಲೆ ಜೀವನದಲ್ಲಿ ಮೊದಲ ಬಾರಿ ಕೈ ಎತ್ತಿದ್ದ. ಯಾಕಂದ್ರೆ ರೋಹಿತ್ ನಿನ್ನ ಬಗ್ಗೆ ಏನೋ ತಪ್ಪಾಗಿ ಹೇಳಿದ್ದ. ಈ ರೀತಿ ಕಿಶೋರ್ ಅವನ ಮೇಲೆ ಕೈ ಮಾಡಿದ ಎಂಬ ಕಾರಣಕ್ಕೆ ರೋಹಿತ್ ದ್ವೇಷದ ಜ್ವಾಲೆಯಲ್ಲಿ ಉರಿದು ಕುರುಡನಾಗಿ ಬಿಟ್ಟಿದ್ದ. ಅವನು ತನ್ನ ಎದುರು ತನ್ನ ಅಣ್ಣ ನಿಂತಿದ್ದಾನೆ ಎಂಬುದನ್ನು ನೋಡದೆ ಅವನ ಕುತ್ತಿಗೆ ಹಿಸುಕಿ ಸಾಯಿಸೇ ಬಿಟ್ಟ. ನಾನು ಅವರಿಬ್ಬರನ್ನು ತಡೆಯಲು ತುಂಬಾ ಪ್ರಯತ್ನಿಸಿದೆ. ಆದರೆ ಯಾರೂ ಕೂಡ ನನ್ನ ಮಾತನ್ನು ಕೇಳಲಿಲ್ಲ. ಕಿಶೋರ್ನಿಂದ ತನ್ನನ್ನು ತಾನು ರಕ್ಷಿಸಲು ತುಂಬಾ ಪ್ರಯತ್ನ ಪಡ್ತಿದ್ದ. ನಾನು ಕೂಡ ರೋಹಿತ್ನನ್ನು ಆದಷ್ಟು ಎಳೆಯುತ್ತಲೇ ಇದ್ದೆ. ಆದರೆ ರೋಹಿತ್ಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂದಿತ್ತೋ ನನಗೆ ಗೊತ್ತಿಲ್ಲ. ಅವನು ನನ್ನನ್ನೇ ದೂಡಿ ಹಾಕಿ ತನ್ನ ಅಣ್ಣನನ್ನೇ ತನ್ನ ಕೈಯಾರೆ ಕೊಂದು ಬಿಟ್ಟಿದ್ದ. ನಾನು ಒಬ್ಬ ಮಗನನ್ನು ಕಳೆದುಕೊಂಡಿದ್ದೆ. ಇನ್ನೊಬ್ಬನನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡಲಿಲ್ಲ. ಹಾಗಾಗಿ ಅವನು ಮಲಗಿದ್ದಲ್ಲೇ ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋದ ಅಂತ ಎಲ್ಲರನ್ನೂ ನಂಬಿಸಿದೆ. ಒಂದು ವೇಳೆ ಜನರಿಗೆ ತಮ್ಮನೇ ಅಣ್ಣನನ್ನು ಕೊಂದ ಎಂದು ಗೊತ್ತಾಗಿದ್ದರೆ ಅವನನ್ನು ಜೈಲಿಗೆ ಹಾಕ್ತಿದ್ರು. ಒಬ್ಬ ಮಗನನ್ನು ಕಳೆದುಕೊಂಡ ನನಗೆ ಈ ವಯಸ್ಸಾದ ಕಾಲದಲ್ಲಿ ಯಾರ ಆಸರೆ ಸಿಕ್ತಿತ್ತು? ಕಿಶೋರ್ ತೀರಿ ಹೋದ್ಮೇಲೆ ರೋಹಿತ್ ನನ್ನಲ್ಲಿ ಹೇಳಿದ, ನೀನು ಹೋಗಿ ಅತ್ತಿಗೆಯ ಸಂಬಂಧವನ್ನು ಕೇಳು, ನನಗೆ ಅವರನ್ನು ಮದುವೆ ಆಗಬೇಕು ಎಂದ. ನಾನು ಮೌನವಾಗಿ ಅವನನ್ನು ನೋಡ್ತಿದ್ದೆ. ಆದರೆ ಅವನಿಗೆ ಈಗಲೂ ಕೂಡ ನನ್ನ ಅಣ್ಣನನ್ನು ನಾನೇ ಕೊಂದೆ ಎಂಬ ಒಂದು ಭಾವನೆ ಬರಲಿಲ್ಲ. ಹಾಗೆ ನಾನು ನಿನ್ನ ಮನೆಗೆ ಬಂದು ನಿನ್ನ ಸಂಬಂಧವನ್ನು ಪುನಃ ಕೇಳಿ ಅವನೊಂದಿಗೆ ಮದುವೆ ಮಾಡಿಸಿದೆ. ಆದರೆ ಮದುವೆಯ ಮೊದಲ ರಾತ್ರಿ ಅವನು ನಿನ್ನ ಹತ್ತಿರ ಬಂದಾಗ ಅವನಿಗೆ ಅವನ ಅಣ್ಣನ ಮುಖವು ಕಂಡಿದೆ. ಹಾಗಾಗಿ ಈಗಲೂ ಕಿಶೋರ್ ಅವನ ಕಣ್ಣಿಗೆ ಯಾವಾಗಲೂ ಕಾಣಿಸಿಕೊಳ್ತಿದ್ದಾನೆ. ಇದರಿಂದಾಗಿ ಹೆದರಿದ ರೋಹಿತ್ ಅದರ ನಂತರ ನಿನ್ನ ಹತ್ತಿರ ಬರಲಿಲ್ಲ. ಅವನು ಬಯಸಿದ್ರೂ ಕೂಡ ಅವನಿಗೆ ನಿನ್ನ ಹತ್ತಿರ ಬರಲು ಆಗುತ್ತಿರಲಿಲ್ಲ. ಅವನು ನಿನ್ನ ಹತ್ತಿರ ಬರಲು ಪ್ರಯತ್ನಿಸಿದಾಗಲೆಲ್ಲ ಕಿಶೋರ್ ಅವನ ಮುಂದೆ ಬರುತ್ತಾನೆ. ನನಗೆ ಈ ಮಾತು ಯಾವಾಗ ಗೊತ್ತಾಯಿತು ಅಂದರೆ, ನೀನು ನಿನ್ನ ಮತ್ತು ಅವನ ಮಧ್ಯೆ ಪತಿ ಪತ್ನಿಯ ಸಂಬಂಧ ಆಗಲೇ ಇಲ್ಲ ಎಂದು ಹೇಳುವಾಗ ನಾನು ರೋಹಿತ್ನಲ್ಲಿ ಇದರ ಬಗ್ಗೆ ಮಾತನಾಡಿದೆ. ಆಗ ರೋಹಿತ್ ನನಗೆ ಎಲ್ಲವನ್ನೂ ಹೇಳಿದ್ದ. ಅಮ್ಮ, ನಾನು ಪವಿ ಜೊತೆ ನನ್ನ ಸಂಸಾರವನ್ನು ಮಾಡಬೇಕೆಂದು ಪ್ರಯತ್ನಿಸಿದ್ರೂ ಕೂಡ ನನ್ನಿಂದ ಆಗುತ್ತಿಲ್ಲ. ನಾನು ಅವಳ ಹತ್ತಿರ ಹೋಗಬೇಕು ಎಂದುಕೊಂಡಾಗ ಅಣ್ಣ ನನ್ನ ಕಣ್ಣ ಮುಂದೆ ಬರುತ್ತಾನೆ ಎನ್ನುತ್ತಿದ್ದ. ನಾನು ಕಿಶೋರ್ನನ್ನು ಕಳೆದುಕೊಂಡಿದ್ದೆ. ಅವನನ್ನು ಪುನಃ ಹಿಂದಿರುಗಿ ಪಡೆಯಲು ಸಾಧ್ಯ ಇಲ್ಲ. ಆದರೆ ರೋಹಿತ್ ಹಾಗೂ ನಿನ್ನ ಸಂಸಾರವು ಬೆಳೆಯಬೇಕೆಂದು ನಾನು ಬಯಸ್ತಿದ್ದೆ. ಹಾಗಾಗಿ ನಿಮ್ಮಿಬ್ಬರ ಜೀವನ ಸಂತೋಷದಿಂದ ಇರಬೇಕು ಎಂದು ಭಾವಿಸಿ ನಾನು ಆ ಹಾಲಿಗೆ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದೆ. ಅದನ್ನು ಒಂದು ವೇಳೆ ರೋಹಿತ್ ಕುಡಿದಿದ್ದರೆ ಅವನಿಗೆ ಯಾವುದೇ ಪ್ರಜ್ಞೆ ಹಾಗೂ ಭ್ರಮೆ ಬರುತ್ತಲೇ ಇರಲಿಲ್ಲ. ಅವನು ನಿನ್ನೊಂದಿಗೆ ಸಂಸಾರವನ್ನು ಮುಂದುವರಿಸುತ್ತಿದ್ದ. ಆದರೆ ಈಗ ರೋಹಿತ್ ತನ್ನ ಅಣ್ಣನನ್ನು ಕೊಂದೆ ಎಂಬ ಪಶ್ಚಾತ್ತಾಪದಲ್ಲಿ ಇದ್ದಾನೆ. ಹಾಗಾಗಿ ಅವನು ಆ ಹಾಲನ್ನು ಬೇಕು ಅಂತಲೇ ಕುಡಿಯುತ್ತಿಲ್ಲ. ಅಲ್ಲದೆ ಅವನು ಅವನಾಗಿ ನಿನ್ನ ಹತ್ತಿರ ಬರಬೇಕೆಂದು ಬಯಸುತ್ತಿಲ್ಲ. ಈಗಲೂ ಕೂಡ ಕನಸಲ್ಲಿ ಕಿಶೋರ್ ಅವನ ಎದುರು ಬಂದಾಗ ಕಿಶೋರ್ನ ಕೋಪದ ಮುಖವು ಅವನಿಗೆ ಕಾಣುತ್ತದೆ. ಹಾಗಾಗಿ ರಾತ್ರಿಯೆಲ್ಲ ಕೆಲವೊಮ್ಮೆ ನಿದ್ದೆಗೆಟ್ಟು ಎದ್ದು ಹೆದರಿಕೆಯಿಂದಲೇ ಕುಳಿತುಕೊಳ್ಳುತ್ತಾನೆ. ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಹಾಗಾಗಿ ಅವನು ನಿನ್ನ ಹತ್ತಿರ ಬರುತ್ತಿಲ್ಲ. ಕಿಶೋರ್ ಕಂಡಾಗಲೆಲ್ಲ ಅವನು ಅವನೊಂದಿಗೆ ಹಾಗೂ ನನ್ನೊಂದಿಗೆ ಕ್ಷಮೆಯನ್ನು ಕೇಳುತ್ತಿರುತ್ತಾನೆ. ಆದರೆ ನಾನು ಹೇಗೆ ಅವನನ್ನು ಕ್ಷಮಿಸಲಿ? ಅವನು ನನ್ನ ಒಬ್ಬ ಮಗನನ್ನು ನನ್ನಿಂದ ಕಿತ್ತುಕೊಂಡಿದ್ದಾನೆ. ಅದು ಕೂಡ ಒಂದು ಹೆಣ್ಣಿಗಾಗಿ. ಅವನು ನನ್ನ ಮನೆಯನ್ನೇ ನಾಶ ಮಾಡಿದ್ದಾನೆ. ಒಂದು ವೇಳೆ ಇದನ್ನು ರೋಹಿತ್ ಮೊದಲೇ ತಿಳಿದುಕೊಂಡಿದ್ದರೆ ಬಹುಶಃ ಇವತ್ತಿನ ಪರಿಸ್ಥಿತಿ ಬೇರೆಯದೇ ಆಗಿರ್ತಿತ್ತು. ಅವನು ತನ್ನ ಕೋಪ ಹಾಗೂ ಪ್ರೀತಿಯಲ್ಲಿ ಕುರುಡಾಗಿ ಇಂತಹ ಒಂದು ಹೆಜ್ಜೆ ಹಾಕಿದ್ದ. ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಅವನು ನನ್ನ ಪ್ರಪಂಚವನ್ನೇ ಮುಳುಗಿಸಿದ್ದ. ಆದರೂ ಕೂಡ ನಾನು ಅವನಿಗೆ ಅರ್ಥ ಮಾಡಿಸುತ್ತಲೇ ಇದ್ದೆ. ಈಗ ಪವಿಯ ಜೊತೆ ನಿನ್ನ ಮದುವೆಯಾಗಿದೆ. ಅವಳನ್ನು ಚೆನ್ನಾಗಿ ನೋಡಿಕೊಂಡು ಸಂಸಾರವನ್ನು ನಿಭಾಯಿಸಲು ಪ್ರಯತ್ನಿಸಿ ಅವಳಿಗೆ ಗೌರವ ಹಾಗೂ ಪ್ರೀತಿಯನ್ನು ಕೊಡು ಅಂತ ಹೇಳ್ತಿದ್ದೆ. ಅವಳು ನಿನ್ನ ಪತ್ನಿ ಆಗಿರೋದ್ರಿಂದ ಅವೆಲ್ಲವನ್ನು ಪಡೆಯುವ ಅರ್ಹತೆ ಅವಳಿಗೆ ಇದೆ ಎಂದಾಗ ಅವನು ಹೇಳ್ತಿದ್ದ, ಅಮ್ಮ, ಯಾವುದೂ ನನ್ನ ಕೈಯಲ್ಲಿಲ್ಲ. ನಾನು ಪವಿಯ ಹತ್ತಿರ ಹೋಗಬೇಕು ಎಂದು ಬಯಸಿದಾಗ ಅಣ್ಣ ನನ್ನನ್ನು ಬಿಡುತ್ತಿಲ್ಲ.
ಅವನು ನಮ್ಮಿಬ್ಬರ ನಡುವೆ ನಿಂತುಕೊಳ್ಳುತ್ತಾನೆ. ಹಾಗಾಗಿ ನಾನು ದೂರ ಹೋಗಬೇಕಾಗುತ್ತದೆ ಎನ್ನುತ್ತಿದ್ದ. ನಾನು ಇವೆಲ್ಲವನ್ನು ನಿನಗೆ ಹೇಳಲಿರಲಿಲ್ಲ. ಆದರೆ ನೀನು ಇವಾಗ ಈ ರೀತಿ ಕಿಶೋರ್ನ ಬಗ್ಗೆ ಹೇಳಿದಾಗ ನಾನು ಅಸಹಾಯಕತೆಯಿಂದ ನಿನ್ನಲ್ಲಿ ಎಲ್ಲವನ್ನು ಹೇಳಬೇಕಾಗಿ ಬಂತು. ಅಲ್ಲದೆ ನಿನಗೆ ಇದೆಲ್ಲವನ್ನು ತಿಳಿದುಕೊಳ್ಳುವ ಹಕ್ಕಿದೆ. ಈಗ ನಾನು ಒಬ್ಬಳು ಅಸಹಾಯಕ ಅಮ್ಮನಾಗಿ ಬಿಟ್ಟಿದ್ದೇನೆ. ನಾನು ನನ್ನ ಇನ್ನೊಂದು ಮಗುವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲರಲ್ಲೂ ಸುಳ್ಳು ಹೇಳಿದೆ. ಹಾಗಾಗಿ ನೀನು ನನ್ನನ್ನು ಕ್ಷಮಿಸು ಎನ್ನುತ್ತಾ ನನ್ನ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತಿದ್ದರು. ಆದರೆ ನಾನು ಅಲ್ಲಿ ಇರಲೇ ಇಲ್ಲ. ನನ್ನ ತಲೆಯ ಮೇಲೆ ದೊಡ್ಡ ಪರ್ವತವನ್ನು ಹಾಕಿದ್ದರು ನನ್ನ ಅತ್ತೆ. ಈ ಒಂದು ಸತ್ಯವನ್ನು ತಿಳಿದು ನನ್ನ ಹೃದಯವು ಕಲ್ಲಾಗಿತ್ತು. ನನಗೆ ಏನು ಮಾಡಬೇಕೆಂದು ಅನ್ನಿಸಿರಲಿಲ್ಲ. ನಾನು ಮೌನವಾಗಿ ಎದ್ದು ನನ್ನ ಕೋಣೆಗೆ ಬಂದು ಮಲಗಿದೆ. ಆಗಿ ಹೋದಂತಹ ಘಟನೆಗಳೆಲ್ಲ ನನ್ನ ಕಣ್ಣ ಮುಂದೆ ಫಿಲಂ ರೀಲಿನ ಹಾಗೆ ಕಣ್ಣ ಮುಂದೆ ಚಲಿಸ್ತಿತ್ತು. ಮದುವೆ ನಂತರ ನಾನು ಯಾವೆಲ್ಲ ಕ್ಷಣಗಳನ್ನು ಕಳೆದಿದ್ದೇನೆಯೋ ಅದೆಲ್ಲವೂ ನನಗೆ ನೆನಪಾಗ್ತಿತ್ತು. ರೋಹಿತ್ ನನ್ನ ಜೊತೆ ಇಷ್ಟು ದೊಡ್ಡ ಅನ್ಯಾಯ ಮಾಡುತ್ತಾನೆ ಎಂದು ನಾನು ಕಲ್ಪನೆಯಲ್ಲೂ ಎನಿಸಿರಲಿಲ್ಲ. ನಾನು ಎದ್ದು ನನ್ನ ಬ್ಯಾಗಿನಲ್ಲಿ ನನ್ನ ಬಟ್ಟೆಗಳನ್ನೆಲ್ಲ ಹಾಕಿ ನನ್ನ ಅಮ್ಮನ ಮನೆಗೆ ವಾಪಸ್ ಬಂದಿದ್ದೆ. ನನ್ನ ಅತ್ತೆ ನನ್ನನ್ನು ತಡೆಯಲು ತುಂಬ ಪ್ರಯತ್ನಿಸಿದ್ರೂ ಸಹ ನಾನು ಅಲ್ಲಿ ಒಂದು ಕ್ಷಣವೂ ನಿಲ್ಲಲಿಲ್ಲ. ಅಲ್ಲದೆ ನಾನು ಇನ್ನು ಮುಂದೆ ಆ ಮನೆಗೆ ಯಾವತ್ತೂ ಹೋಗುವುದಿಲ್ಲ ಎಂದು ನಿರ್ಧರಿಸಿ ಬಿಟ್ಟಿದ್ದೆ. ನನಗೆ ಅವರ ಸಂಬಂಧವು ಯಾವ ರೀತಿಯಲ್ಲೂ ಬೇಡವಾಗಿತ್ತು. ರೋಹಿತ್ನ ವಿಷಯ ನನಗೆ ಗೊತ್ತಾಗಿದೆ ಎಂದು ರೋಹಿತ್ಗೆ ಸುದ್ದಿ ತಿಳಿದಿತ್ತು. ಅವನು ನನ್ನಲ್ಲಿ ಕ್ಷಮೆ ಕೇಳಲು ತುಂಬ ಪ್ರಯತ್ನಿಸಿದ. ಆದರೆ ನಾನು ನನ್ನ ಹೃದಯದಲ್ಲಿ ಕಲ್ಲನ್ನು ಇಟ್ಟು ಕಿವಿಗಳನ್ನು ಮುಚ್ಚಿದ್ದೆ. ನನ್ನ ಅಮ್ಮ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಆಗಾಗ ಕೇಳುತ್ತಿದ್ದರು. ಆದರೆ ನಾನು ಈಗಲೂ ಅವರಿಗೆ ಇನ್ನೂ ಹೇಳಲಿಲ್ಲ. ಯಾಕಂದರೆ ನಾನು ಇಷ್ಟು ದಿನ ಪಟ್ಟಂತಹ ನೋವು ನನ್ನಲ್ಲೇ ಇರಲಿ. ಈ ದುಃಖವನ್ನು ನನ್ನ ಅಮ್ಮನಿಗೆ ನಾನು ಕೊಡುವುದಿಲ್ಲ ಎಂದು ನಿರ್ಧರಿಸಿದೆ. ರೋಹಿತ್ ಆಗಾಗ ನನ್ನಲ್ಲಿ ಕ್ಷಮೆ ಕೇಳುತ್ತಲೇ ಇದ್ದ. ನಾನು ನನ್ನ ಅತ್ತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ನಾನು ನಿಮ್ಮ ಜೊತೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳೋದಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೇಳಿದ್ದೆ. ನಾನು ನನ್ನ ಅಮ್ಮನ ಮನೆಗೆ ಬಂದು 2 ವರ್ಷಗಳೇ ಕಳೆಯಿತು. ಅಮ್ಮನಿಗೆ ಈವರೆಗೂ ಈ ವಿಷಯದ ಬಗ್ಗೆ ಗೊತ್ತಾಗಲೇ ಇಲ್ಲ. ಅಷ್ಟಕ್ಕೂ ಏನಾಯಿತು ಎಂದು. ನಾನು ನನ್ನ ಉಳಿದ ಜೀವನವನ್ನು ಅಮ್ಮನೊಂದಿಗೆ ಕಳೆಯಲು ಇಷ್ಟಪಟ್ಟಿದ್ದೆ. ಯಾವಾಗಲೂ ನಾನು ಕಿಶೋರ್ನೊಂದಿಗೆ ಕ್ಷಮೆ ಕೇಳಿಯೇ ಮಲಗುತ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ಅವನು ನಿಮ್ಮ ಕೊಲೆಗಾರ ಎಂದು. ಇಲ್ಲದಿದ್ದರೆ ನಾನು ಯಾವತ್ತೂ ಕೂಡ ಅವನನ್ನು ನನ್ನ ಜೀವನದೊಳಗೆ ಪ್ರವೇಶಿಸಲು ಬಿಡುತ್ತಿರಲಿಲ್ಲ. ನಾನು ಅವನನ್ನು ನಿಮ್ಮ ತಮ್ಮ ಎಂದು ಭಾವಿಸಿದ್ದೆ. ಆದರೆ ಅವನು ನಿಮ್ಮ ಕೊಲೆಗಾರ. ಈ ಮಾತನ್ನು ಕೇಳಿ ಕಿಶೋರ್ ನಗುತ್ತಿದ್ದರು. ಆಗ ನನಗೆ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಅವರು ನನ್ನನ್ನು ಕ್ಷಮಿಸಿದ್ದಾರೆ ಎಂದು. ನಾನು ನನ್ನ ಉಳಿದ ಜೀವನವನ್ನು ಹೀಗೆ ಕಳೆಯಬೇಕೆಂದಿದ್ದೆ. ಯಾಕಂದರೆ ಮದುವೆ ಎಂಬ ಹೆಸರು ಕೇಳಿದ್ರೇ ನನಗೆ ದ್ವೇಷ ಉಂಟಾಗ್ತಿತ್ತು. ಗೆಳೆಯರೇ, ನಿಮಗೆ ಏನು ಅನಿಸ್ತಿದೆ ಈ ಕಥೆಯನ್ನು ಕೇಳಿದ ನಂತರ? ನಾನು ರೋಹಿತ್ನನ್ನು ಕ್ಷಮಿಸಬೇಕಿತ್ತಾ? ಹಾಗೂ ನಾನು ಆ ಮನೆಯಲ್ಲೇ ಇದ್ದು ಅವನ ಜೊತೆ ಸಂಸಾರವನ್ನು ಪ್ರಾರಂಭಿಸಬೇಕಿತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.